ಬ್ರಹ್ಮದೇವರ ಮಕ್ಕಳು ಅದ್ಭುತವಾದ ಕಂಠದಲ್ಲಿ ಭಾಗವತವನ್ನು ವರ್ಣನೆ ಮಾಡ್ತಾ ಇದ್ದಾರೆ. ತುಂಬ ಜನ ಕೂತಿದ್ರು. ಅದರ ಮಧ್ಯದಲ್ಲಿ ಒಂದು ಹೆಣ್ಣು ಮಗಳು ನರ್ತನ ಮಾಡ್ತಾ ಬಂದುಬಿಟ್ಟಿದ್ದಾಳೆ. ಎರಡು ಪುಟ್ಟ ಪುಟ್ಟ ಮುದ್ದಾದ ಕಂದಮ್ಮಗಳನ್ನು ಹಿಡ್ಕೊಂಡು ಬಂದುಬಿಟ್ಟಿದ್ದಾಳೆ. ಅವು ಕೂಡ ಅಮ್ಮನ ಒಟ್ಟಿಗೆ ತಾಳವನ್ನು ಹಾಕ್ತಾ ರಾಮ ಕೃಷ್ಣ ಮುಕುಂದ ಮುರಾರೆ ಗೋವಿಂದ ಅಚ್ಯುತ ಅನಂತ ಅಂಥೇಳಿ ಏನು ನರ್ತನ ಮಾಡ್ತಾ ಇದೆ. ಆ ಪುರಾಣ ಕೇಳೋರಿಗೆಲ್ಲ ಡಿಸ್ಟರ್ಬು. ಇವರು ಎಲ್ಲಿದ್ದರು, ಇಲ್ಲಿ ನಾವು ನೋಡಲಿಲ್ವಲ್ಲ, ಆರಂಭದಿಂದ ಕೂತಿದ್ವಿ, ಈ ಮಿಡ್ಲಲ್ಲಿ ಬಂದು ಡ್ಯಾನ್ಸ್ ಮಾಡೋರು ಯಾರು? ಆ ಮಾಡ್ತಾ ಆ ಡ್ಯಾನ್ಸ್ ಮಾಡ್ತಿರೋ ಹೆಣ್ಮಗಳು ಸೀದಾ ಬಂದು ನಾರದರಿಗೆ ನಮಸ್ಕಾರ ಮಾಡಿಬಿಟ್ಲು. ಪುರಾಣ ಕೇಳೋರಿಗೆ, ಆಚಾರ್ಯಗೆ ನಮಸ್ಕಾರ ಮಾಡೋದಂದರೆ ಬಂದವರೆಲ್ಲ ಮಾಡ್ತಿರ್ತಾರೆ, ಕೇಳೋರಿಗೆ ನಮಸ್ಕಾರ ಮಾಡಿದ್ರು ಅಂದ್ರೆ ನೋಡೋರಿಗೆಲ್ಲ ಆಶ್ಚರ್ಯ. ನಾರದರು ಇದೇನಿದು ಮಧ್ಯದಲ್ಲಿ ಯಾರು ಬಂದಿದ್ದು ನೋಡುವಾಗ ಆ ಹೆಣ್ಮಗಳು ಹೇಳ್ತಾ ಇದ್ದಾಳೆ, ನಾರದರೇ ನನ್ನ ಪರಿಚಯ ಆಯಿತಾ? ಯಾರಮ್ಮ ನೀನು? ನಾನೇ ನಿಮಗೆ ಯಮುನಾ ನದಿ ತೀರದಲ್ಲಿ ಸಿಕ್ಕ ಭಕ್ತಿ ದೇವಿ ನಾನೇ. ನನ್ನ ಇಬ್ಬರು ಮುದಿ ಮಕ್ಕಳನ್ನು ನಿಮಗೆ ತೋರಿಸಿದೆ, ಅವರೇ ನೋಡಿ, ಈ ಹುಡುಗರು ಹೇಗಾಗಿದ್ದಾರೆ ನೋಡಿ ಅಂತ ತೋರಿಸ್ತಾ ಇದ್ದ. ನಿಮಗೇನು ಆಶ್ಚರ್ಯ ಗೊತ್ತಾ? ಪುರಾಣ ಹೇಳಿದ್ದು ಗಂಗಾ ನದಿ ತೀರದಲ್ಲಿ, ಮಲಗಿದವರು ಎದ್ದದ್ದು ಯಮುನಾ ನದಿ ತೀರದಲ್ಲಿ. ಇಲ್ಲಿ ಪುರಾಣ ಹೇಳಿದ್ರೆ ಅಲ್ಲಿರೋರು ಎದ್ರಂತ ನೋಡಿ. ಎಲ್ಲೋ ಪ್ರವಚನ ಹೇಳಿದ್ದು, ಅದು ಇನ್ನೆಲ್ಲೋ ಬಾಂಬೆಲಿ ಕೇಳಿದ್ದು, ಅಲ್ಲಿಂದ ಎಲ್ಲಿ ಎದ್ದು ಇಲ್ಲಿವರೆಗೂ ಬಂದದ್ದು. ಇದು ಎಂದೋ ಅಲ್ಲ, ಇವತ್ತಿಗೂ ಕೂಡ ನಿಜವಾಗಿಯೂ ಆಶ್ಚರ್ಯ ಆಗುತ್ತೆ. ಇವತ್ತಿನ ಮಾಧ್ಯಮ ಎಷ್ಟು ದೂರದ ತನಕ ಎಲ್ಲೆಲ್ಲಿ ಜನರಿಗೆ ಭಗವದ್ಭಕ್ತಿಯನ್ನು ಮೂಡಿಸ್ತಾ ಇದೆ ಅಂದರೆ, ಇದು ನಮ್ಮ ತಾತ ನಿಮ್ಮ ತಾತನ ಕಾಲದಲ್ಲಿ ಇಷ್ಟು ಇರಲಿಲ್ಲ ರೀ. ಇವತ್ತು ಎಲ್ಲೋ ಕೂತಿರ್ತಾರೆ, ಇಲ್ಲಿಂದ ಸಾವಿರ ಕಿಲೋಮೀಟ್ರಲ್ಲಿ ಕೂತಿದ್ರು ಅವರಿಗೆ ಜಾಗೃತಿ ಉಂಟಾಗತ್ತೆ. ಅವರಲ್ಲಿ ಕೇಳಬೇಕಪ್ಪ, ಮಾಡಬೇಕು, ಇದೇ ಜಾಗೃತಿ. ಜ್ಞಾನ ಮತ್ತು ವೈರಾಗ್ಯ ಇದು ಉಂಟಾದರೆ ಆ ಎರಡು ಮಕ್ಕಳೆದ್ದ ಹಾಗೆ ಆ ಮಕ್ಕಳನ್ನು ತೋರಿಸಿದ್ದಾಳೆ. ನಾರದರಂತಾರೆ, ಅಮ್ಮ ಇನ್ಮೇಲೆ ಈ ಪುಟ್ಟ ಮಕ್ಕಳನ್ನು ಕರ್ಕೊಂಡು ಎಲ್ಲಂದ್ರಲ್ಲಿ ತಿರುಗೋ ಪ್ರೋಗ್ರಾಮ್ ಇಟ್ಕೋಬೇಡ, ಎಲ್ಲಂದ್ರಲ್ಲಿ ಹೋಗಬೇಡ, ನಿನಗೊಂದು ಫ್ರೀ ಕ್ವಾರ್ಟರ್ಸ್ ಅಲಾಟ್ ಮಾಡ್ತೇನೆ, ಒಳ್ಳೆ ಮನೆ ಕೊಡ್ತೇನೆ, ಎಲ್ಲ ಫರ್ನಿಶ್ಡ್, ಏನು ನೋ ಪ್ರಾಬ್ಲಮ್, ಬಾಡಿಗೆ ಇಲ್ಲ, ಟ್ಯಾಕ್ಸ್ ಇಲ್ಲ, ಯಾವುದಕ್ಕೂ ಬಿಲ್ ಇಲ್ಲ, ಏನಿಲ್ಲ, ಒಳ್ಳೆ ಮನೆ, ನೀನು ನಿನ್ನ ಮಕ್ಕಳು ಆರಾಮಾಗಿದ್ದು ಬಿಡಿ. ಹೀಗಂದ್ರೆ ಯಾರು ಬೇಡ ಅಂತಾರ್ರಿ? ಭಕ್ತಿ ದೇವಿ ಅಂದ್ಲು. ಹೇಳಿ, ಎಲ್ಲಿ ಮನೆ ಎಲ್ಲಿದೆ ಹೇಳಿ. ನಾರದರಂತಾರೆ, ನೋಡು, ಇಂದಿನಿಂದ ಯಾರೆಲ್ಲ ಭಾಗವತ ಶ್ರವಣ ಮಾಡ್ತಾರೆ ಅವರ ಹೃದಯದ ಒಳಗೆ ಹೋಗಿ ನೀವು 3 ಜನ, ಆ ಹೃದಯವೇ ನಿಮ್ಮ ಮನೆ, ನೀವಲ್ಲಿ ವಾಸ ಮಾಡಿ. ಕಥೆ ಏನು ಗೊತ್ತಾ? ಯಾರು ಭಾಗವತವನ್ನು ಪ್ರೀತಿಯಿಂದ ಬಂದು ಕೂತ್ಕೋಬೇಕು, ಶ್ರದ್ಧೆಯಿಂದ ಬರಬೇಕು. ಅಯ್ಯೋ ಬರಬೇಕಲ್ಲಪ್ಪ, ಅಂತೂ ಪುರಾಣಕ್ಕೆ ಹೋಗೋ ಟೈಮ್ಗೆ ಮಳೆ ಬಂತು ನೋಡಿ, ಹಾಳಾಗಿ ಹೋಗಲಿ ಬಿಡಿ, ಬಿಟ್ಬಿಡೋಣ ಇವತ್ತು. ಯಾವ್ದು ಹಾಳಾಗೋಗಲಿ? ಮಳೆ ಹಾಳಾಗಿ ಹೋಗಲಿ ಅಂದರೂ ಪ್ರಾಬ್ಲಮ್ಮೇ, ಪುರಾಣ ಹೇಳಿಸೋರು ಹೋಗಲಿ ಅಂದರೂ ಅಟ್ಟೆ, ಹೇಳೋರು ಹೋಗಲಿ ಅಂದರೂ ಅಟ್ಟೆ, ಪುರಾಣವೇ ಹಾಳಾಗಿ ಹೋಗಲಿ, ಮುಗಿದೇವೆ. ಇಲ್ಲಿ ಹಾಳಾಗೋಗಲಿ ಯಾವುದು ಏನು ಅನ್ಬಾರ್ದು. ಮಳೆ ಬರ್ತಿದ್ರೆ ನಾವೇನು ಥಿಂಕ್ ಮಾಡಬೇಕಂದ್ರೆ, ದೇವರು ನಮ್ಮನ್ನು ಟೆಸ್ಟ್ ಮಾಡ್ತಾ ಇದ್ದಾನೆ. ಹೋಗ್ತೀಯಾ? ಹೋಗಲ್ಲ ಅಂದರೆ ಫೇಲ್. ಮಳೆ ಬರಲಿ, ಬೇಕಾದ್ದು ಬರಲಿ, ಭಗವಂತನ ಕತೆಗೆ ಹೋಗ್ತೀನಿ ಅಂತ ಒಂದು ಹೆಜ್ಜೆ ಇಡಬೇಕಂತೆ. ದೇವರ ಅನುಗ್ರಹ ಮಾಡ್ತಾನೆ. ಆ ನಿಟ್ಟಿನಲ್ಲಿ ಭಕ್ತಿ, ಜ್ಞಾನ, ವೈರಾಗ್ಯವನ್ನು ಅವರನ್ನು 3 ಅಲ್ಲಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಥೆಯನ್ನು ಹೇಳ್ತಾರೆ. ಯಾರು ಈ ಭಾಗವತವನ್ನು ಶ್ರವಣ ಮಾಡ್ತಾರೆ ಅವರ ಪಿತೃಗಳು ಉದ್ಧಾರ ಆಗ್ತಾರೆ. ಈ ಕಾಲದಲ್ಲಿ ತಂದೆ ತಾಯಿಗಳ ಕಾರ್ಯ ಬಹಳ ಕಷ್ಟ. ಇದ್ದಾಗೂ ಏನೋ ಜಗಳ, ಇದ್ದಾಗೂ ಮನೆಯಿಂದ ಆಚೆ ಹಾಕ್ಬಿಟ್ಟಿರ್ತೀವಿ. ತಂದೆ ಕಂಡ್ರಾಗಲ್ಲ, ತಾಯಿ ಕಂಡ್ರಾಗಲ್ಲ. ಹೋಗಲಿ, ಹೋದ ಮೇಲಾರು ಮನೆಗೆ ಬರ್ತೀವಿ ಅಂದರೆ ಬೇಡ ಮಠಕ್ಕೆ ಬಂದು ಅಲ್ಲೇ ಹೋಗ್ಬಿಡಿ ಅಂತ. ಸತ್ತ ಮೇಲೂ ಬರೋ ಹಾಗಿಲ್ಲ, ಬದುಕಿದ್ದಾಗ ಇರೋ ಹಾಗಿಲ್ಲ. ಮತ್ತು ಅವರ ಅನುಗ್ರಹ ಎಲ್ಲಿಂದ ಆಗಬೇಕ್ರಿ? ಹುಟ್ಟಿದ ತಕ್ಷಣ ಅಮ್ಮ ಕೂಡ ಹಾಗೆ ಅಂದಿದ್ರೆ ನಮ್ಮನ್ನು, ನೀನು ಮನೇಲೂ ಇರಬೇಡ, ಹೊರಗೂ ಇರಬೇಡ ಅಂತ ಎಲ್ಲೋ ಹಾಕಿಬಿಟ್ಟಿದ್ರೆ ಅಮ್ಮ, ನಾವೆಲ್ಲ ಎಲ್ಲಿ ಬೆಳೀತಿದ್ವಿ? ತಂದೆಯ ಕಾರುಣ್ಯ, ಅಮ್ಮನ ಮಮಕಾರ, ಇವತ್ತು ನಾವು ಬೆಳಿಲಿಕ್ಕೆ ಕಾರಣವಾದ 2 ಭಗವದ್ ರೂಪಗಳು, ದೇವರ ಪ್ರತಿಮೆಗಳು, ಒಂದು ತಂದೆ, ಇನ್ನೊಂದು ತಾಯಿ. ಕಾಣದ ದೇವರು ತುಂಬ ಇದ್ದಾರೆ, ಕಾಣುವ ದೇವರು ಇಬ್ಬರೇ, ಒಂದು ತಂದೆ ಮತ್ತು ತಾಯಿ. ಇಂಥ ತಂದೆ ತಾಯಿಗಳಲ್ಲಿ ಏನೋ ಜನ್ಮಾಂತರದ ಪ್ರಾರಬ್ಧ ಕರ್ಮಕ್ಕೆ ಅನುಗುಣವಾಗಿ ವೈರ ದ್ವೇಷ ಎಲ್ಲ ಮಾಡುವುದೇ. ಆದರೆ ಸತ್ತ ಮೇಲೆ ಮಾತ್ರ ಹಾಗೆ ವೈರ ದ್ವೇಷ ಮಾಡಬಾರ್ದಂತ. ನೋಡಿ, ನೀವು ಬದುಕಿದ್ದಾಗ ನೀವೇನು ಅನ್ನ ಊಟ ಬಟ್ಟೆ ಕೊಡ್ದಿದ್ರು, ಯಾರೋ ಹುಟ್ಟಿಸಿದಾತ ತಾ ಹೊಣೆಗಾರನಾದ ಮೇಲೆ ಗಟ್ಟಿಯಾಗಿ ಕೊಡ್ತಾರೆ, ಯಾರೋ ಬರ್ತಾರೆ, ಏನೋ ಮಾಡ್ತಾರೆ. ಆದರೆ ಸತ್ತ ಮೇಲೆ ಮಾತ್ರ
ಪ್ರಾಪರ್ ಚಾನಲಲ್ಲೇ ಹೋಗಬೇಕು. ನೀವೇ ಕೊಟ್ಟರು ಉಂಟು, ಇಲ್ಲದೇ ಇರಲಿಲ್ಲ. ದಾರಿ ಉದ್ದಕ್ಕೂ ಯಮ ಬೈತಾನೆ, ಕೆಟ್ಟ ಮಗನ ಹಡ್ದು ದೈವ ಭಕ್ತ ಅಲ್ಲ, ದೇಶಭಕ್ತ ಅಲ್ಲ, ದೈವದ್ರೋಹಿ, ದೇಶದ್ರೋಹಿ, ಇಂಥ ಮಗನನ್ನು ಹಡ್ದಿದ್ದೀಯಾ ಅನುಭವಿಸು ಅಂತಾನಂತ. ಕಲ್ಪಕೋಟಿ ಶತೈರಪಿ, ಕೋಟಿ ಕಲ್ಪಗಳಾದರೂ ಗತಿಸಿದ ಪಿತೃಗಳಿಗೆ ಸರಿಯಾದ ಕ್ರಮದಲ್ಲಿ ಔರ್ಧ್ವ ದೈಹಿಕ ಕ್ರಿಯೆಗಳೆಲ್ಲ ಆಗಲಿಲ್ಲ ಅಂತಾದರೆ ಅವರು ಅಂತರ್ಪಿಶಾಚಿಗಳಾಗಿ ಯಾರನ್ನೋ ವಂಶದಲ್ಲಿ ಕಾಡ್ತಾರೆ. ಅದು ಮುಂದೆ ಜಾತಕ ತೊಗೊಂಡು ಹೋದಾಗ ಪಿತೃಶಾಪ ಅಂತಾರೆ. ಇವಕ್ಕೆಲ್ಲ ಕಾರಣ ಆಗುತ್ತೆ. ಹಾಗಾಗಬಾರ್ದು ಅಂತಾದರೆ ಬದುಕಿದ್ದಾಗ ಮಾತು ಮೀರಬಾರ್ದು, ಸತ್ತ ಮೇಲೆ ತಿಥಿ ಮೀರಬಾರ್ದು. ಅವ್ರದ್ದು ಪ್ರತಿ ವರ್ಷ ಮಾಡುವ ತಿಥಿಯನ್ನು ಚೆನ್ನಾಗಿ ಶ್ರದ್ಧೆಯಿಂದ ಮಾಡಬೇಕಂತ. ಅಲ್ಲ, ಗೊತ್ತಿದ್ದರೆ ಮಾಡ್ಬೋದು. ನಮ್ಮ ವಂಶದಲ್ಲಿ ಯಾರು ಹೋಗಿದ್ದಾರೋ ಏನು ಕಥೆಯೋ. ಯಾಕೆಂದರೆ ನಾವು ಚಿಕ್ಕವರಿದ್ದಾಗಲೇ ಮನೆ ಬಿಟ್ಟು ಬಂದುಬಿಟ್ಟಿದ್ದೀವಿ. ಸ್ವಲ್ಪ ದೊಡ್ಡವರಾದ್ಮೇಲೆ ಮನೆಗೆ ಹೋಗಿ ಪುರುಸೊತ್ತಾಗಲಿಲ್ಲ. ವಯಸ್ಸಾಗ್ಬಿಟ್ರೆ ಹೊಟ್ಟೆ ಹೋಗ್ಬಿಟ್ಟಿದ್ರು. ಇನ್ನು ಅವ್ರ ಚಿಕ್ಕಪ್ಪ ಯಾರೋ, ಅವರು ದೊಡ್ಡಪ್ಪ, ನಮ್ಗೆ ಏನು ಗೊತ್ತೇ ಇಲ್ಲ ರೀ. ಏನು ಮಾಡ್ತೀರಿ? ಅದಕ್ಕಾಗಿಯೇ ಶ್ರೀಮದ್ ಭಾಗವತದ ಶ್ರವಣ ಮಾಡಿಸ್ಬೇಕಂತ. ಅದಕ್ಕೊಂದು ಕಥೆಯನ್ನು ಹೇಳ್ತಾರೆ. ತುಂಗಭದ್ರಾ ನದಿ ತೀರದಲ್ಲಿ ಒಬ್ಬ ಬ್ರಾಹ್ಮಣ, ಆತ್ಮದೇವ, ಅವ ಹೆಂಡತಿ ದುಂದುಲಿ ಅಂತ. ಅವಳು ಭಾಳ ಒಳ್ಳೆಯ ಗುಣ, ತುಂಬ ಗುಣಗಳು ಇತ್ತು. ಒಂದೇ ಒಂದು ಕೆಟ್ಟ ಗುಣ ಇತ್ತು ಅವಳ ಹತ್ರ. ಅದೇನೆಂದರೆ ಡೈಲಿ ಜಗಳ ಆಡಬೇಕು, ಯಾರ ಜೊತೆನಾರು ಜಗಳ ಆಡಬೇಕು. ಅವಳಿಗೆ ಜಗಳ ಆಡಿಬಿಟ್ರೆ ತಿಂದಿದ್ದೆಲ್ಲ ಡೈಜೆಷನ್, ಇಲ್ಲದೇ ಏನೋ ಒಂಥರ ಕಿರಿಕಿರಿ, ಅನ್ಈಸಿನೆಸ್ಸು, ಬೇಜಾರು. ಏನು ಸೀರಿಯಲ್ ನೋಡಿದ್ರು ಇಲ್ಲ, ಏನು ಮಾಡಿದ್ರು ಇಲ್ಲ. ಯಾರು ಒಬ್ಬರ ಜೊತೆಗೆ ಸೀರಿಯಸ್ಸಾಗಿ ಜಗಳ ಆಡಬೇಕು. ದಿನ ಯಾರು ಸಿಗ್ತಾರ್ರೀ ಜಗಳಕ್ಕೆ? ಸಿಗ್ತಾರ ಅಂತ ಬಾಗಿಲಲ್ಲೇ ಕಾಯ್ತಿದ್ಲು. ಇವಳು ಜಗಳ ಮಾಡೋದು ನೋಡಿ ಆ ರಸ್ತೆಗೆ ಬರೋದೇ ಬಿಟ್ಬಿಟ್ಟಿದ್ರು ಜನ. ಏನೋ ಗೊತ್ತಿಲ್ಲದೆ ಇದ್ದವ್ರು ಆ ರೋಡಲ್ಲಿ ಎಂಟ್ರಾದರೆ ಅವ್ರಿಗೆ ಗ್ರಾಚಾರ ಆಗುತ್ತೆ. ಕಡೆಗೆ ಜನ ಬರೋದು ಬಿಟ್ಟಾಗ ಮತ್ತು ಯಾರ ಜೊತೆ ಸರಿ ಕಡೆ ಯಾರಿಲ್ಲ ಅಂದರೆ ಗಂಡನ ಜೊತೆಗೆ ಜಗಳ. ಏನು ಮಾಡೋದು ಪಾಪ, ಗಂಡ ನೋಡಿ ಇಷ್ಟೆಲ್ಲ ಇದ್ದರೂ, ಭಾರಿ ಪ್ರಾಬ್ಲಮ್ ಇದ್ದರು, ಅವು ಎಂದು ದೇವರ ಮುಂದೆ ಕೆಟ್ಟ ಹೆಂಡತಿ ನನಗೆ ಕೊಟ್ಟಿಯಲ್ಲ ಅಂತ ಕಂಪ್ಲೇಂಟ್ ಹೇಳಲೇ ಇಲ್ಲ ಅಂತ. ಯಾಕಂದರೆ ನಾ ಮಾಡಿದ ಕರ್ಮ ನಾನೇ ಅನುಭವಿಸ್ಬೇಕು ಅಂತ ಹಿಂಗಿದ್ದ. 25 ವರ್ಷ ಆಗಿತ್ತು ಮದುವೆ ಆಗಿ, ಮಕ್ಕಳಾಗಲಿಲ್ಲ. ಮಕ್ಕಳಿಲ್ಲ. ಕೆಲವರು ಜಗಳ ಆಡ್ತಾ ಆಡ್ತಾ ಗಂಡ ಹೆಂಡತಿ ಹೇಳ್ತಾರೆ, ನಾನು ಮನೇಲಿ ಇರ್ತಿರ್ಲಿಲ್ಲ, ಆ ಮಗು ಮುಖ ನೋಡ್ಕೊಂಡಿದ್ದೀನಿ ಅಂತಾರಲ್ಲ, ನೋಡ್ಲಿಕ್ಕೆ ಮುಖವೂ ಇಲ್ಲ ಇವನಿಗೆ. ಕಡೆಗೆ ಏನು ಮಾಡೋದು? ಅದಕ್ಕೆ ಬೇಡ ಬೇಡ ಮನೆ ಬಿಟ್ಟು ಹೋಗೋಣ ಅಂತ ಹೋಗೇ ಬಿಟ್ಟ. ಮನೆ ಬಿಟ್ಟೇ ಹೋಗ್ಬಿಟ್ಟ. ಹೆಂಡತಿ ಒಳ್ಳೇದೇ ಆಯಿತು ಅಂದ್ಲು, ಇದ್ರ ಕಿರಿಕಿರಿ ಅಂತ. ಇವು ಹೋದ, ಎಲ್ಲೋ ಒಂದು ಮರದ ಕೆಳಗೆ ಮಲಗಿದ್ದ, ಎಚ್ಚರ ಆದ ಕಣ್ಣು ಬಿಟ್ಟ. ಎದುರುಗಡೆಯಿಂದ ಒಬ್ಬ ಸನ್ಯಾಸಿಗಳು ಬರ್ತಿದ್ರು. ಅವರ ಕಾಲಿಗೆ ಬಿದ್ದು ಕೇಳ್ದ, ಸ್ವಾಮಿ, ನಂದು ಪರಿಸ್ಥಿತಿ ಹೀಗಾಗಿದೆ, ನನಗೇನಾದರೂ ಮಾಡಿ ತಾವು ಅನುಗ್ರಹ ಮಾಡಬೇಕು, ನನ್ನ ಹಣೆ ಬರ ಏನು ಸ್ವಲ್ಪ ಓದಿ. ಅದಕ್ಕೆ ಅವರಂದರು, ನೀನು ಯಾಕೆ ಮಕ್ಕಳ ಚಿಂತೆ ಮಾಡ್ತೀಯಾ? ಬಿಟ್ಟುಬಿಡು, ಚಿಂತೆನ ಬಿಟ್ಟುಬಿಡು. ಯಾಕೆಂದರೆ ನಿನಗೆ ಈ ಜನ್ಮದಲ್ಲಿ ಮಕ್ಕಳು ಇಲ್ಲ, ಇಷ್ಟೇ ಅಲ್ಲ, ಇದೇ ಥರ ಇನ್ನು 6 ಜನ್ಮ ನೀ ಕಳಿಬೇಕಿದೆ. ನಿಮಗೆ 7 ಜನ್ಮಕ್ಕೆ ಸಂತಾನ ಭಾಗ್ಯ ಇಲ್ಲ ಅಂದರೆ. ಇವನಂದ, ಯಾಕಾರೂ ನಿಮಗೆ ಜಾತಕ ತೋರಿಸಿದ್ನೋ ಅಂದ. ಸುಮ್ಮನಿದ್ದಿದ್ರೆ ಚೆನ್ನಾಗಿರ್ತಿತ್ತು, ನಾನು ಜಾತಕ ತೋರಿಸಿದ್ದೇ ಬಂತಲ್ಲ. ಕೆಲವರು ತೋರಿಸಿದ್ದಿನವೇ ಶನಿ ಚೇಂಜ್ ಆಗಿರ್ತಾನೆ. ಇವತ್ತು ಬಂದ್ರೆ ಬನ್ನಿ, ಇವತ್ತೇ ನಿಮಗೆ 7:30 ಶುರು ಅಂತ. ಇದೆಲ್ಲ ಆಗತ್ತೆ ರೀ ಜೀವನದಲ್ಲಿ. ಈ ಸುಮ್ಮನೆ ಡಾಕ್ಟ್ರ್ ಹತ್ರ ಟೆಸ್ಟಿಗೆ ಹೋಗಬಾರ್ದು, ಸುಮ್ಮನೆ ಹೋಗ್ಬಾರ್ದು. ಕೆಲವು ಏನೋ ಪಕ್ಕದಲ್ಲೇ ಇದ್ದಾರೆ, ಯಾರೂ ಬಂದಿಲ್ಲ, ಹೋಗಲಿ ನೀವೇ ಬನ್ನಿ, ಶುಗರ್ ಅನ್ನೋದು. ಅವು ಚೆನ್ನಾಗೇ ಇರ್ತಾರೆ ಅಲ್ಲಿವರೆಗೂ. ಅಲ್ಲ, ಶುಗರ್ ಬಂದಿರೋದು ನಿಜ. ಅದು ರೋಗಕ್ಕಿಂತಲೂ ರೋಗದ ನೆನಪುಗಳಿದೆಯಲ್ಲ, ಅದರ ಭಯ ಇದೆಯಲ್ಲ, ನಮ್ಮನ್ನು ಕುಗ್ಗಿಸ್ಬಿಡುತ್ತೆ. ಹಿಂದಿನ ಕಾಲದಲ್ಲಿ ಇಷ್ಟು ಟೆಸ್ಟಿಂಗ್ ಮಿಷಿನ್ ಮನೇಲೇ, ಇವಾಗ ಎಲ್ಲರ ಮನೇಲೂ ಅರ್ಶಿನ ಕುಂಕುಮ ಇದ್ದಂಗೆ BP ಶುಗರು ಹೀಗೆಲ್ಲ ಬಂದು ಕೂತ್ಬಿಟ್ಟಿರುತ್ತೆ. ಅದೆಲ್ಲ ಹೋಗಬಾರ್ದು. ಅದು ಸಮಯ ಬಂದಾಗ ದೇವರೇ ಕರ್ಕೊಂಡು ಹೋಗ್ತಾನೆ. ಬೇಡ ಅಂದರೂ ಅವೆಲ್ಲ ಟೆಸ್ಟ್ ಮಾಡೇ ಮಾಡ್ತಾರೆ, ಸರಿ ಹೋಗ್ಬಿಡುತ್ತೆ. ನೀವೇ ಮೊದಲಿಂದ ಯಾಕೆ ಹೋಗ್ತೀರಿ ಪ್ರಿಪೇರ್ ಮಾಡಿಕೊಂಡು? ಅಲ್ಲ, ಹೋಗ್ಬಾರ್ದು. ಇವು ಜಾತಕ ಹಿಡ್ಕೊಂಡು ತಿರುಗಿ ಕಡೆಗೆ 7 ಜನ್ಮಕ್ಕೆ ಮಕ್ಕಳಿಲ್ಲ ಅಂದಾಗ ಅವನು ಭಾರಿ ಬ್ರಾಹ್ಮಣ. ಅವನಂದ, ನನಗಿಲ್ಲದೆ ಇದ್ರೆ ಹೋಗಲಿ, ನೀವು ದೊಡ್ಡ ಆಚಾರರು, ಭಾರಿ ತಪಸ್ವಿಗಳು, ನಿಮ್ಮದು ಏನಾರು ಮಂತ್ರಶಕ್ತಿಯಿಂದ ನನಗೆ ಕೊಡಿ ಅಂದ. ಕಥೆ ಏನು ಗೊತ್ತಾ? ನಮ್ಮದಿದ್ದರೆ ಪಡಿಬೇಕ್ರಿ, ಇಲ್ದಿದ್ದರೆ ಫೋರ್ಸ್ ಮಾಡಿ ಕೇಳಬಾರ್ದು.
ಬೇಡೋದು ಓಕೆ, ಕಾಡೋದು ಯಾಕೆ? ರಾಯರಲ್ಲಿ ಬಂದು ಬೇಡಬೇಕು, ಸ್ವಾಮಿ ನಮ್ಮ ಹಣೆಯಲ್ಲಿ ಬರೆದಿದ್ರೆ ಕೊಡ್ರಿ ಅಂತ ಕೇಳಿ ಕೊಡ್ತಾರೆ, ಇದ್ರೆ ಕೊಟ್ಬಿಡ್ತಾರೆ. ಕಾಡಬಾರ್ದು, ಕೊಡ್ತೀರೋ ಇಲ್ವೋ ಅದೇ ನಂಗೆ ಕಾಡೋದೆ, ಹಂಗೆಲ್ಲ ಮಾಡಬಾರ್ದು. ಸಭ್ಯ ಲಕ್ಷಣ ಅಲ್ಲ ಅದು, ಸಜ್ಜನಿಕೆ ಅಲ್ಲ. ಇವನು ಕಾಡ್ದ, ಏನಾರು ಮಾಡಿ ನಂಗೆ ಕೊಡಿ. ಇವನು ನೋಡ್ಲಿಕ್ಕಾಗದೆ ಆಚಾರ ಆಯ್ತಪ್ಪ ಅಂತ ಹೀಗಂದ್ರು ಒಂದು ಹಣ್ಣು ಬಂತು ಅವ್ರ ಕೈಗೆ, ಅದು ಒಳ್ಳೆಯ ಶಕ್ತಿ. ಅವನ ಕೈ ಕೊಟ್ಟು, ನೋಡು ಇದನ್ನು ಹೆಂಡತಿಗೆ ಕೊಡು. ಯಾಕೆಂದರೆ ಈಗೆಲ್ಲ ಯಂತ್ರ, ಈಗೆಲ್ಲ ಮಾತ್ರೆ, ಇದರಿಂದ ಏನು ಬೇಕಾದ್ರೂ ಪಡಿತೀವಿ ಅಂತ ಹೋಗ್ತಾರೆ. ಆಗ ಯಂತ್ರ ಇಲ್ಲ, ಮಾತ್ರೆ ಇಲ್ಲ, ಓನ್ಲಿ ಮಂತ್ರ, ಮಂತ್ರದ ಬಲ. ಆ ಮಂತ್ರವನ್ನು ಮಂತ್ರಿಸಿ ಒಂದು ಹಣ್ಣು ತೆಗೆದು ಅವನು ಕೊಟ್ಟು, ನೀನು ಹೆಂಡತಿಗೆ ಕೊಡು, ಉತ್ತಮವಾದ ಸಂತಾನ ಆಗತ್ತೆ ಎಂದರು. ತೊಗೊಂಡು ಹೊರಟ. ಮತ್ತೆ ಕರೆದ್ರೆ ಬಾಯಿಲ್ಲಿ ಎಂದರು. ನೋಡು, ಈ ಹಣ್ಣಿನ ಒಳಗೆ ನನ್ನ ತಪಸ್ಸಿನ ಸಾಧನೆಯ ಪುಣ್ಯವನ್ನು ಇಟ್ಟಿದ್ದೇನೆ. ಪುಣ್ಯವೇ ಪುರುಷನಾಗಿ ನಿನ್ನ ಹೆಂಡತಿಯ ಹೊಟ್ಟೆಯಲ್ಲಿ ಮಗುವಾಗಿ ಬರುತ್ತಪ್ಪ. ಆದರೆ ನನ್ನ ಪುಣ್ಯವನ್ನು ಧಾರಣೆ ಮಾಡಬೇಕಾದ್ರೆ ನಿನ್ನ ಹೆಂಡತಿ ಯೋಗ್ಯತೆಯನ್ನು ಸಂಪಾದನೆ ಮಾಡಬೇಕು, ಸತ್ಕರ್ಮವನ್ನು ಮಾಡಬೇಕು, ಸದಾಚಾರವಂತರಾಗಿರಬೇಕು ಅಲ್ವಾ? ಹಾಲು ಹಾಕಿಸ್ಕೊಳ್ಬೇಕಾದ್ರೆ ಪಾತ್ರೆ ತೊಳ್ಕೊಳ್ಬೇಕಲ್ಲ. ಇಲ್ಲ ನೆನ್ನೆ ಮಾಡಿದ್ದೆ ಕಾಫಿ ಅದಕ್ಕೆ ಹಾಕಿಪ್ಪರ, ಅದು ಇವತ್ತು ಕಾಫಿನೇ ಮಾಡೋದು ಅಂಥೇಳಿ ಅದಕ್ಕೆ ಹಾಕಿಸ್ಕೊಳಕ್ಕಾಗತ್ತೆ? ಹಾಕಿಸ್ಕೋಬಾರ್ದು. ಪಾತ್ರೆ ಕ್ಲೀನ್ ಆಗಬೇಕು. ಹಾಗೆ ಈ ಪಾತ್ರೆ ಕ್ಲೀನ್ ಆದರೆ ಮಾತ್ರ ಸತ್ಪಾತ್ರರು ಇಲ್ಲಿ ಬರ್ತಾರೆ. ದೈವ ಭಕ್ತರು, ದೇಶಭಕ್ತರು ಈ ದೇಹದ ಒಳಗೆ ಬರಬೇಕಾದರೆ ಈ ಪಾತ್ರೆ ಇನ್ನರ್ ಕ್ಲೀನ್ ಆಗಬೇಕು ಅಲ್ವಾ? ಕೊಳ, ಸರೋವರ ಸ್ವಚ್ಛವಾಗಿದ್ದರೆ ಬಿಳಿ ಹಂಸಗಳು ವಿಹಾರ ಮಾಡುತ್ತೆ. ಅದೇ ಕೊಳ ಕೊಚ್ಚೆ ಇದ್ದರೆ ಹಂದಿ, ಎಮ್ಮೆ ಇಂಥವು ಬರುತ್ತೆ. ಒಳ್ಳೇದು ಬೇಕಾ? ಹಾಗಾದ್ರೆ ಸ್ವಚ್ಛ. ಅದು ಬ್ರಾಹ್ಮಣ ಕೇಳಿದ ಸ್ವಚ್ಛ ಅಂದರೆ ಏನು ಮಾಡಬೇಕು? ಏನಿಲ್ಲ, ಸುಳ್ಳು ಹೇಳಬಾರ್ದು ಅಂದ್ಬಿಟ್ಟು. ಹ್ಞೂ ಅಂದ್ಕೊಂಡು ಅದೇ ದೊಡ್ಡ ದಿನ ಬೆಳಗಾದ್ರೆ 1,000 2,000 ಹೇಳ್ಕೊಂಡು ತಿರುಗ್ತಿರ್ತೀವಿ. ಹೇಳಬೇಡ ಅಂದರೆ ಹೇಗೆ ಸಾಧ್ಯ ರೀ? ಉಸಿರಾಡಬೇಡ ಅಂದರೂ ಬೇಕಾದ್ರೆ ಹೆಂಗೋ ಅಡ್ಜಸ್ಟ್ ಮಾಡ್ಕೋಬೋದು. ಸುಳ್ಳು ಹೇಳದೆ ಇರೋದು ಹೆಂಗೆ ರೀ? ಸಾಧ್ಯವೇ ಇಲ್ಲ. ಆಮೇಲೆ ಒಪ್ಪತ್ತು ಊಟ ಮಾಡಬೇಕು, ಹೀಗೆಲ್ಲ ಒಂದು 4-5 ನಿಯಮಗಳನ್ನು ಹೇಳಿದ್ರು. ಈ ಬ್ರಾಹ್ಮಣಂಗೆ ಎಲ್ಲ ಓಕೆ, ಯಾಕೆಂದರೆ ಅವ್ನು ಡೈಲಿ ಮಾಡ್ತಿದ್ದ. ಸರಿ, ಮನೆಗೆ ಹೋದ, ಕೈಯಲ್ಲಿ ಹಣ್ಣು ತಂದ, ಅವು ಹೆಂಡ್ತಿ ನೋಡಿದ್ಲು, ಹೋಗಿದ್ರಿ ಮತ್ತೆ ಯಾಕೆ ಬಂದ್ರಿ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡ್ಲು. ಆ ಹಣ್ಣು ಕೊಟ್ಟ, ನೋಡಿ ತಿನ್ನು, ನಿನಗೆ ಮಗು ಆಗತ್ತೆ. ಮತ್ತೆ ಹಣೆ ಚಚ್ಕೊಂಡ್ಲು. ನನ್ನ ಪಾಟಿಗೆ ನಾ ಒಂಟಿ ಚೆನ್ನಾಗಿದ್ದೆ, ಇದೇನೋ ಹಣ್ಣು ತಿನ್ಬೇಕಂತ ಎಂಥ ಪ್ರಾಬ್ಲಮ್ ಬಂತಿದ್ದು ನನಗೆ, ಹೀಗೆ ಅಂದ್ಕೊಂಡ್ಲು. ಅದಕ್ಕೆ ಸರಿಯಾಗಿ ಅವಳ ಮನೆಗೆ ಅವಳ ತಂಗಿ ದುಂದುಲಿಯ ಸಹೋದರಿ ಅವಳು ಬಂದಿದ್ದಾಳು. ಅವಳದೇನು ವಿಶೇಷ ಅಂದರೆ ಅವಳಿಗೆ ಬೇಡ ಅಂದರೂ ಮನೆ ತುಂಬ ಮಕ್ಕಳು, ಕಿಟಕಿಲೆರಡು, ಪಕ್ಕದಲ್ಲೆರಡು, ತಾತನ ಮನೇಲೆರಡು. ಹಿಂದೆಲ್ಲ ಹಾಗೆ ರೀ, ಎಲ್ಲ ಮನೆಯೊಳಗೆ ಇರ್ತಿರ್ಲಿಲ್ಲ. ತಾತನ ಮನೇಲಿ 4 ಜನ, ಚಿಕ್ಕಪ್ಪನ ಮನೇಲಿ 3 ಜನ, ಹಿಂದಿನ ಮನೇಲಿ 2. ಈಗೆಲ್ಲ ಆನ್ಲೈನು ಆಫ್ಲೈನಲ್ಲಿ 2 ಮಕ್ಕಳು, ಹೀಗೆಲ್ಲ ಗೊತ್ತಾಗಲ್ಲ ರೀ. ಭಾರಿ ಮಕ್ಕಳು. ಅವಳು ಮುಂದೆ ಈ ಅಕ್ಕ ಹೇಳಿದ್ಲು, ನೋಡು ನಿಂಗೆ ಬೇಡ ಅಂದರೂ ಮಕ್ಕಳು, ನನಗೆ ಬೇಕಂದ್ರೂ ಒಂದು ಹುಳ ಕೂಡ ಹುಟ್ಟಲಿಲ್ಲ. ನಿಮ್ಮ ಭಾವ ಹೋಗಿ ಎಲ್ಲೋ ಹಣ್ಣು ತೊಗೊಂಡು ಬಂದಿದ್ದಾರೆ, ತಿಂದ್ರೆ ಮಕ್ಕಳಾಗತ್ತಂತೆ, ಏನು ಮಾಡಲಿ ಅಂತ. ಆಗ ಆ ತಂಗಿ ಹೇಳಿದ್ಲು, ಒಂದು ಕೆಲಸ ಮಾಡು, ಒಂದು ಉಪಾಯ ಮಾಡೋಣ. ನಂಗೆ ಬೇಡ ಅಂದರೂ ಮಕ್ಕಳು ಈಗ ಹೊಟ್ಟೆಲಿ ಬೇರೆ ಇದೆ, 1 2 ಗೊತ್ತಿಲ್ಲ, ಅದು ಹುಟ್ಟಿದ್ರೆ ಅದನ್ನು ನಿನಗೆ ಕೊಟ್ಬಿಡ್ತೀನಿ. ನೀನು ಒಂದಷ್ಟು ದಿವಸ ನಾಟಕ ಆಡಿಬಿಡು ಗರ್ಭಿಣಿ ಅಂತ, ನಿಮ್ಮ ಯಜಮಾನ್ರಿಗೆ ಏನು ಗೊತ್ತಾಗಲ್ಲ ಅಂತ. ಆಯಿತು ಅಂತಂದ್ಲು. ಹಾಗೆ ನಾಟಕ ಮಾಡಿದ್ಲು. ಆಮೇಲೆ ಈ ಹಣ್ಣು ಅಲ್ಲೇ ಇತ್ತಲ್ಲ, ತಂಗಿನ ಕೇಳಿದ್ಲು, ಈ ಹಣ್ಣು ಏನು ಮಾಡೋಣ ಅಂತ. ಅಯ್ಯೋ, ಬ್ರಾಹ್ಮಣರು, ಋಷಿಗಳು ಅವರೆಲ್ಲ ಕೊಟ್ಟ ಹಣ್ಣೆಲ್ಲ ಏನು ಮಕ್ಕಳಾಗುತ್ತೆ, ಹಣ್ಣು ತಿಂದರೆ ಮಕ್ಕಳು, ಅದು ಯಾರು ಹೇಳಿದ್ದು? ಎಲ್ಲ ಏನಾಗಲ್ಲ, ಬೇಕಾದ್ರೆ ಟೆಸ್ಟ್ ಮಾಡು ಅಂತ. ಏನು ಮಾಡೋದು? ಮನೇಲಿ ಕೊಟ್ಟಿಗೆಯಲ್ಲಿ ದನ ಇತ್ತು, ನಿಂತ ಕಡೆಯಿಂದಲೇ ಎಸ್ತು ಬಿಟ್ಲ ಅದನ್ನು. ಆ ದನ ಪಾಪ ಕಾಯ್ಕೊಂಡಿತ್ತು, ತಿಂದೇ ಬಿಡ್ತು. ಕಡೆಗೆ 9 ಮಾಸ ಕಳೆದ ಮೇಲೆ ದುಂದುಲಿಯ ತಂಗಿ ಒಂದು ಗಂಡು ಕೂಸನ್ನು ಹಡಿದ್ಲು, ಅಕ್ಕನಿಗೆ ಕೊಟ್ಲು. ಅಕ್ಕ ಭಾವನಿಗೆ ಹೇಳಿದ್ಲು, ಭಾವ ಊರಿಗೆಲ್ಲ ಹೇಳ್ದ, ಲಾಡು ಅಡುಗೆ ಮಾಡಿಸ್ದ, ನಾಮಕರಣ ಫಂಕ್ಷನ್ ಮಾಡ್ದ, ದುಂದುಕಾರಿ ಅಂತ ಹೆಸರಿಟ್ಟ. ಆ ಮಗು ಹುಟ್ಟಿ 3 ತಿಂಗಳಲ್ಲಿ ಕೊಟ್ಟಿಗೆಯ ದನ ಕೂಡ ಕರು ಹಾಕುವ ಬದಲು ಒಂದು ಗಂಡು ಕೂಸನ್ನೇ ಹಡಿದು ಬಿಡ್ತು. ಇದರಲ್ಲಿ ಏನು ವಿಚಿತ್ರ ಅಂದರೆ, ತಿಂದ ಹಣ್ಣಿನ ಒಳಗೆ ಆ ಉತ್ತಮರಾದವರ ಪುಣ್ಯ ಇತ್ತು ನೋಡಿ, ಅದು ಚೇಂಜ್ ಆಗಲಿಲ್ಲ, ಅದು ಏನೂ ಆಗಲಿಲ್ಲ, ಕರಗಲಿಲ್ಲ.
ತಿಂದ ಅನ್ನ, ಹೆಣ್ಣು ಮಕ್ಕಳು ಅನ್ನ ತಿಂದರೆ ಗಂಡಸಿರಲಿ ಹೆಣ್ಣಸಿರಲಿ ಊಟ ಮಾಡಿದ್ದೆಲ್ಲ ಕರಗತ್ತೆ, ಹೊಟ್ಟೆ ಒಳಗಿರೋ ಪಿಂಡ ಜೊತೆಗಿದ್ರೂ ಕರಗಲ್ಲ, ಹಾಗೆ ದೇವರಿಟ್ಟಿರ್ತಾನೆ. ಅದು ಕೂಡ ಹುರುಳಿಕಾಯಿ ಜೊತೆ ಕರಗೋಗ್ಬಿಟ್ಟಿದ್ರೆ ಏನು ಮಾಡಬೇಕು? ಕರಗಲ್ಲ, ಅದು ದೇವರು ಹಾಗಿಡ್ತಾನೆ. ಸಜ್ಜನರ ಮಾತು ಎಂದೂ ಹಾಳಾಗಲ್ಲ. ಹಸು ತಿಂದರೂ ಅಷ್ಟೇ, ಯಾರು ತಿಂದರೂ ಅಷ್ಟೇ, ಹೊಟ್ಟೆಯೊಳಗೆ ಹಾಗೆ ಉಳ್ಕೊಂಡಿತ್ತು. ಆ ಮಗು ಬಂಗಾರದ ಮೈ ಬಣ್ಣ ಅಂತ, ಹಸುವಿನ ಹೊಟ್ಟೆಯಲ್ಲಿ ಹುಟ್ಟಿದ್ದು ಬಂಗಾರದ ಮೈ ಬಣ್ಣ. ಅವನ ಕಿವಿ ಮಾತ್ರ ಗೋವಿನ ಥರ ಇತ್ತು, ಮಿಕ್ಕಿದ್ದೆಲ್ಲ ಬಂಗಾರದ ಮೈ ಬಣ್ಣ, ತುಂಬ ಸುಂದರಾಂಗ. ಆ ಬ್ರಾಹ್ಮಣ ನೋಡು, ಒಂದು ಮಕ್ಕಳಿಲ್ಲ ಅಂತಿದ್ದೆ, ಮನೆಯಲ್ಲಿ ಹಸು ಕೂಡ ಮಕ್ಕಳಾಗೋಗಾಯಿತು, ಬ್ರಾಹ್ಮಣರ ಆಶೀರ್ವಾದ ಅಂದ್ಕೊಂಡ. ಆ ಮಗುವಿಗೂ ತನ್ನ ಮನೆಯಲ್ಲಿ ಹುಟ್ಟಿದ ಕಾರಣ ತಾನೇ ನಾಮಕರಣದ ಸಂಸ್ಕಾರವನ್ನು ಮಾಡಿ ಗೋಕರ್ಣ ಅಂತ ಹೆಸರಿಟ್ಟ. ಮೊದಲನೆಯವ ದುಂದುಕಾರಿ, ಎರಡನೆಯವ ಗೋಕರ್ಣ. 3 ತಿಂಗಳ ವ್ಯತ್ಯಾಸ. ಮಕ್ಕಳು ಕಣ್ಮುಂದೆ ಬೆಳೆಯೋದು ಗೊತ್ತೇ ಆಗಲ್ಲ, ಬಹಳ ಎತ್ತರಕ್ಕೆ ಬೆಳೆದು ಬಿಟ್ಟಿದ್ದಾರೆ. ಆದರೆ ಒಂದೇ ಮನೆಯಲ್ಲಿ ಬೆಳೆದರೂ ಕೂಡ ಮಕ್ಕಳ ಸ್ವಭಾವ ಮಾತ್ರ ತುಂಬ ವಿರುದ್ಧ. ದೊಡ್ಡ ಮಗ ಮಹಾ ಅಯೋಗ್ಯ, ಅವನಷ್ಟು ಅಯೋಗ್ಯ ಹುಡುಕಿದ್ರೂ ಸಿಗಲ್ಲ. ಚಿಕ್ಕ ಮಗ ಗೋಕರ್ಣೋ ಪಂಡಿತ ಜ್ಞಾನಿ, ದೊಡ್ಡ ಪಂಡಿತ. ಅವನು 18 ವಯಸ್ಸಿಗೆ ಇದ್ದು ಬದ್ದ ಪುಸ್ತಕ ಎಲ್ಲ ಓದಿ ಆಗೋಯ್ತು. ಇನ್ನು ಯಾರು ಹೊಸದಾಗಿ ಪುಸ್ತಕ ಬರಿಬೇಕಷ್ಟೇ, ಓದಬೇಕಂದ್ರೆ ಅಷ್ಟು ಜ್ಞಾನಿ. ಈ ದುಂದುಕಾರಿ ಮಹಾನ್ ಕಲಹ, ಮಹಾ ಅಯೋಗ್ಯ. ಅವನು ಏನೇನು ವಿದ್ಯೆ ಬರಬಾರ್ದು ಸಹವಾಸಿ ಎಲ್ಲ ಬಂದ್ಬಿಟ್ಟಿತ್ತು. ಕಳ್ತನ, ಚೌರ್ಯ ಎಲ್ಲ ಮಾಡ್ತಿದ್ದ. ಕೆಟ್ಟ ಸ್ತ್ರೀಯರ ಸಹವಾಸ. ಅವನಿಗಿದಕ್ಕೆಲ್ಲ ಖರ್ಚಿಗೆ ದುಡ್ಡು ಬೇಕಾದಾಗೆಲ್ಲ ಅಪ್ಪನ ಪೀಡಿಸ್ತಿದ್ದ. ಅಪ್ಪ ಕೊಟ್ಟ 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 ಎಷ್ಟು ಸತಿ ಕೊಡ್ತಾರ್ರೀ, ಇನ್ಕಮ್ಮೇ ಇಲ್ಲ, ಬರೀ ಹೊರಗೆ ಹೋಗೋದೆ. ಒಂದಿನ ಅಪ್ಪಂಗೆ ಸಿಟ್ಟು ಬಂದ, ಅಂದ ನಿಂಗೆ ದುಡ್ಡು ಕೊಡೋಕೆ ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ ಅಂದ. ಮಗ ಅಷ್ಟೊತ್ತಿಗೆ ಭಾಳ ಬೆಳೆದಿದ್ದ, ತೆಗೆದ ಅಪ್ಪನ ಕೆನ್ನೆಗೆ ಒಂದು ಕೊಟ್ಟ. ನಿಮಗೆ ಆಶ್ಚರ್ಯ, ಭಾಗವತದಲ್ಲಿ ಎಂಥ ಕತೆ ಹೇಳ್ತಾರೆ ಅಂದರೆ, ಮಗ ಅಪ್ಪನಿಗೆ ಹೊಡೆದ ಕತೆ ಏನು ಗೊತ್ತಾ? ಇದು ಬೇಡದೆ ಕಾಡಿದ್ದರ ಪ್ರಭಾವ. ದೇವರು ಯಾಕೆ ನಮಗೆ ಕೊಟ್ಟಿಲ್ಲ ಅಂದರೆ ಇಂಥ ಪರಿಸ್ಥಿತಿ ಮುಂದೆ ಬರಬಾರ್ದು ಅಂತ ಕೊಟ್ಟಿರೋಲ್ಲ. ಇವನಿಗೆ ಗೊತ್ತಿಲ್ಲ, ಕಾಡಿ ಪಡೆದ, ಸರಿಯಾಗಿ ಹೊಡೆದ, ಕಡೆಗೆ ಹೊಟ್ಟೋದ. ಚಿಕ್ಕ ಮಗ ಬಂದಾಗ ಅಪ್ಪ ಹೇಳಿದ, ನಿಮ್ಮಣ್ಣ ನನ್ನ ಹೊಡೆದ. ಚಿಕ್ಕ ಮಗ ಅಂದ, ಅಲ್ಲ ಹೊಡೆದ ಮೇಲೂ ಕೂಡ ಅವನನ್ನು ಮಗ ಅಂತೀಯಲ್ಲ, ನಿಂಗೆ ಬುದ್ಧಿ ಇದೆಯಾ? ಎಲ್ಲಿ ಮಗ? ಯಾವ ಜನ್ಮದ ಮಗ? ಹಿಂದಿನ ಜನ್ಮಕ್ಕೆ ಇವನೇನಾ, ಮುಂದಿನ ಜನ್ಮಕ್ಕೆ ಇವನೇನಾ? ಧರ್ಮಂ ಭಜಸ್ವ ಸತತಂ ತ್ಯಜ ಲೋಕಧರ್ಮಾನ್. ಲೋಕಧರ್ಮವನ್ನು ಬಿಡು. ಅರ್ಥ ಏನು ಗೊತ್ತಾ? ಲೋಕವಾರ್ತೆ ಬಿಡು, ಲೋಕೈಕನಾಥನ ವಾರ್ತೆ ಕೇಳು. ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಈಶ ಪದೇ. ಮಗನ ಮಾತು ಕೇಳಿ ತಂದೆಯಾದ ಗೋಕರ್ಣ, ತಂದೆಯಾದ ಆತ್ಮದೇವ ಮನೆ ಬಿಟ್ಟು ಕಾಡು ಪಾಲಾದ. ಕಾಡಿಗೆ ಹೋಗಿ ದಶಮಸ್ಕಂದ ಭಾಗವತ ಪಾರಾಯಣ ಮಾಡಿ ಆ ಭಾಗವತ ಪ್ರತಿಪಾದ್ಯನಾದ ಕೃಷ್ಣನನ್ನೇ ಹೊಂದಿಬಿಟ್ಟ ಅಂತ ಅವನ ಕಥೆಯನ್ನು ಹೇಳ್ತಾರೆ. ಅಪ್ಪ ಹೋದ ಮೇಲೆ ಮಗನಿಗೆ ಭಾರಿ ಖುಷಿ. ಅಮ್ಮನ ಕೇಳ್ದ ದುಡ್ಡಲ್ಲಿಂದ, ಅವಳು ಥರ ನಡುಗೆ ಹೋಗ್ಬಿಟ್ಲು. ಅಪ್ಪನಿಗೆ ಬಾರಿಸಿದವನು ನನಗೆ ಬಿಡ್ತಾನ? ಇಲ್ಲ ಅಂದ್ಲು ದುಡ್ಡು. ಇವು ಹೊಡಿಲಿಲ್ಲ, ಕುತ್ತಿಗೆ ಕೈ ಹಾಕಿ ಆಚೆಗೆ ದಬ್ಬಿಟ್ಟ. ಅವಳು ಎಲ್ಲೋ ಒಂದು ಕಾಳಗಿಚ್ಚಿನ ಬೆಂಕಿಯಲ್ಲಿ ಸಿಕ್ಕು ಅವಳು ಸತ್ಲು. ಅಪ್ಪ ಅಮ್ಮ ಇಬ್ಬರೂ ಹೋದ ಮೇಲೆ ಸತ್ತವರಿಗೆ ಸದ್ಗತಿಯನ್ನು ಕೊಡಿಸೋಣ ಅಂತ ಚಿಕ್ಕ ಮಗ ಸದ್ಬುದ್ಧಿಯಿಂದ ಎಲ್ಲ ತೀರ್ಥಗಳಲ್ಲಿ ಸಂಚಾರ ಮಾಡ್ತಾ ತೀರ್ಥರೂಪರ ಸತ್ಕರ್ಮವನ್ನು, ಕ್ರಿಯಾ ವಿಶೇಷವನ್ನು ಮಾಡ್ತಾ ಹೊರಟ. ಗಯಾಗೆ ಬಂದ. ಯಾರೋ ಹೇಳಿದ್ರು ನಿಮ್ಮಣ್ಣು ಸತ್ತ ಅಂತ. ಹಾಗಾದ್ರೆ ಅವನಿಗೂ ಶ್ರಾದ್ದ ಮಾಡೋಣ ಅಂತ. ಯಾಕೆಂದರೆ ಈ ಅಣ್ಣ ಮನೆಯಲ್ಲಿ ತಮ್ಮ ಇಲ್ಲ, ಅಪ್ಪ ಅಮ್ಮ ಇಲ್ಲ, ಒಬ್ಬನೇ. ಇಡೀ ತನ್ನ ಮನೆಯನ್ನು ಹಾಳು ಕೊಂಪೆಯನ್ನಾಗಿಸ್ಬಿಟ್ಟ. ಯಾಕಂದರೆ ಯಾವ ಮನೆಯಲ್ಲಿ ಪಾಠ ಪ್ರವಚನ, ಹೋಮ ಹವನ, ಅಧ್ಯಯನ, ಅಧ್ಯಾಪನ ಮನೆಯಲ್ಲ ಮಂದಿರದಂತಿತ್ತೋ ಆ ಮನೆಯನ್ನು ವೇಶ್ಯಾವಾಟಿಕೆಯ ಗೃಹವನ್ನಾಗಿ ಮಾಡಿಬಿಟ್ಟ. ಜೂಜುಕೋರರ ಅಡ್ಡೆಯನ್ನಾಗಿ ಮಾಡಿಬಿಟ್ಟ. ಅಲ್ಲಿರುವ ಹೆಣ್ಣು ಮಕ್ಕಳೆಲ್ಲ ಹೇಳಿದ್ರು, ನೀ ತರೋ ದುಡ್ಡಿಗೆ ನಿನ್ನ ಬಳಿ ಇರಲಿಕ್ಕೆ ನಮಗೆ ಸಾಧ್ಯ ಇಲ್ಲ, ಹೆಚ್ಚು ಹಣ ಬೇಕು. ಅವರು ಮಾತು ಕೇಳಿ ಕಳ್ತನ ಶುರು ಮಾಡ್ದ. ಸಣ್ಣ ಕಳ್ಳತನ ಶುರುವಾಗಿ ದೊಡ್ಡ ಕಳ್ಳತನ. ಕಳ್ಳ ರಾಜನ ಮನೆಗೆ ಹೋದ.
ಬೇಕಾದಷ್ಟು ಸಂಪತ್ತು ಕದ್ದು ಆ ಹೆಣ್ಣು ಮಕ್ಕಳ ಮುಂದೆ ಹಾಕಿದ. ಅವರೆಲ್ಲ ರಾತ್ರಿ ಹಂಚಿಕೊಂಡ್ರು. ಕಡೆಗೆ ಹಂಚ್ಕೊಂಡ ಮೇಲೆ ಯೋಚನೆ ಮಾಡಿದ್ರು, ಚೂರು ಕಳ್ಕೊಂಡವ್ರು ಬಿಡ್ತಾರೆ, ಪೂರಾ ಕಳ್ಕೊಂಡವ್ರು ಫಾಲೋ ಅಪ್ ಮಾಡೇ ಮಾಡ್ತಾರೆ. ಭೂಮಿ ಗುಂಡ್ಗಿದೆ, ಇವತ್ತಲ್ಲ ನಾಳೆ ಇವನು ಸಿಗ್ತಾನೆ. ಸಿಕ್ಕರ ಕಡೆಗೆ ಯಾರನ್ನು ತೋರಿಸ್ತಾನೆ? ನಮ್ಮನ್ನೇ. ಇವನು ಇದ್ರಲ್ವಾ ಅಂಥೇಳಿ ಅವನನ್ನೇ ಇಂದಿರಾರಮಣ ಗೋವಿಂದ ಗೋವಿಂದ ಮಾಡಿಬಿಟ್ರು. ಮನೆ ಹಿಂದೆ ಹೂತಾಕ್ಬಿಟ್ರು. ಪಕ್ಕದ ಮನೆಯವ್ರು ಕೇಳಿದ್ರು, ಎಲ್ರಿ ನಿಮ್ಮ ಯಜಮಾನರು? ಫಾರಿನ್ಗೆ ಹೋಗಿದ್ದಾರೆ ಅಂತಂದರು. ಯಾವ ಫಾರಿನ್ನು? ಮರಳಿ ಬಾರದ ಲೋಕ. ಇಂದಿರಾರಮಣ ಗೋವಿಂದ ಲೋಕಕ್ಕೆ ಹೋದರು ಅಂದರು. ಸರಿ, ಅದು ಹಾಗೆ ಕಳೆದು ಹೋಯಿತು. ಇವನು ಮಾಡಬಾರ್ದ ಕೆಟ್ಟ ಕರ್ಮ ಮಾಡಿದ್ದ ಕಾರಣ ಬ್ರಹ್ಮ ಪಿಶಾಚಿಯಾಗಿ ಹುಟ್ಟುಬಿಟ್ಟು ತಮ್ಮ ಎಲ್ಲರಿಗೆ ಪಿಂಡ ಪ್ರದಾನವನ್ನು ಗಯಾ ಒಳಗೆ ಮಾಡಿ ಪಿತೃಗಳಿಗೆ ಸದ್ಗತಿಯನ್ನು ಪ್ರಾರ್ಥನೆ ಮಾಡಿ ತಂದೆ ತಾಯಿಗಳು ವಾಸ ಮಾಡಿದ ಜಾಗಕ್ಕೆ ಬಂದಿದ್ದಾನೆ. ಅಲ್ಲೇ ಪಿತೃಗಳ ದೊಡ್ಡವರ ಮನೆ ಅಂತ ಅಲ್ಲೇ ಇದ್ದ. ಆದರೆ ಮನೆಯಲ್ಲಿ ಕೆಲವು ಕಾಲ ಆದಮೇಲೆ ಅಶಾಂತಿ, ನೆಮ್ಮದಿ ಇಲ್ಲ, ಏನೋ ಒಂದು ಕಿರಿಕಿರಿ. ಕಡೆಗೆ ಒಂದಿನ ಮಧ್ಯರಾತ್ರಿ 2 ಗಂಟೆ ಸಮಯ ಯಾರೋ ಮನೆ ಬಾಗಿಲನ್ನು ಹೀಗೆ ತಟ್ಟಿದ ಹಾಗೆ ಶಬ್ದ. ಇದ್ಯಾರು ಈಗ ಬಾಗಿಲು ತಟ್ತಾ ಇದ್ದಾರೆ ಅಂತ ಅವನಿಗೆ ಭಯ ಇಲ್ಲ. ಬ್ರಾಹ್ಮಣ ಬಾಗಿಲು ತೆಗೆದ, ನೋಡ್ತಾನೆ ರಾತ್ರಿ 2 ಗಂಟೆಯಲ್ಲಿ ಮನೆ ಬಾಗಿಲಲ್ಲಿ ದೊಡ್ಡದೊಂದು ಆನೆ. ಅಲ್ಲ, ರಾತ್ರಿ ಆನೆ ಎಲ್ರಿ, ಬೆಳಗ್ಗೆ ಬರೋದೇ ಕಷ್ಟ, ರಾತ್ರಿ ಎಲ್ಲಿ ಬಂತು? ಇದೇನಪ್ಪ ಆನೆ ಅಂತ ಈ ಕಣ್ಣು ಅರಳಿಸ್ದ. ಆನೆ ಮಾಯ. ಅಲ್ಲೊಂದು ಆಡು. ಇದೇನಪ್ಪ ಆನೆ ಹೋಗಿ ಆಡು ಬಂತಲ್ಲ ಅಂದ್ಕೊಂಡ. ಒಂದು ಅಗ್ನಿ ನೋಡೋನ್ಗನ್ನಿಸ್ತು, ಇದೇನೋ ಪಿಶಾಚಿ ಕಾಟ. ಯಾರು ನೀನು ಅಂದ. ದೊಡ್ಡ ಪಿಶಾಚಿ ಬಂದುಬಿಟ್ಟಿದೆ. ಎಂಥ ದೊಡ್ಡ ಪಿಶಾಚಿ ಅಂದರೆ ಕಸ್ತ್ವಂ ಕ್ರೂರ ತರಹ. ಯಾರು ನೀನು ಅಂತ ಕೇಳ್ತಾ ಇದ್ದಾನೆ. ಇವನಿಗೆ ಭಯವೇ ಇಲ್ಲ. ಪಿಶಾಚಿ ಅಂತೂ ಅಹಂ ಭ್ರಾತ ತ್ವದೀಯೋಸ್ಮಿ ದುಂದುಕಾರಿ ಇತಿ ನಾಮತ. ನಾನಪ್ಪ ನಿನ್ನ ಅಣ್ಣ. ಅಲ್ಲ, ಎಷ್ಟೋ ಕಾಲದಲ್ಲಿ ಎಷ್ಟೋ ಕಡೆ ಎದುರಿಗೆ ಅಣ್ಣ ಬಂದ್ರೇ ನೋಡ್ದಾಗ ಪಕ್ಕದ ರೋಡಲ್ಲಿ ಹೋಗ್ಬಿಡ್ತಾರೆ. ಇನ್ನು ಪಿಶಾಚಿಯಾಗಿ ಬಂದರೆ ಯಾರಿಗೆ ಗೊತ್ತಾಗ್ಬೇಕಾರೆ ಅವನೇ ಪರಿಚಯ ಮಾಡಿಸ್ಕೊಂಡ್ರೆ ಉಂಟು, ಇಲ್ಲದಿರಲಿಲ್ಲ. ಅಹಂ ಭ್ರಾತ ತ್ವದೀಯೋಸ್ಮಿ, ನಾನಪ್ಪ ನಿಮ್ಮಣ್ಣ. ಈ ಬ್ರಾಹ್ಮಣ ಅಂದ ಗೋಕರ್ಣ, ನನಗೆ ಗೊತ್ತು ನಿಂಗಿದೇ ಜನ್ಮ ಬರುತ್ತೆ ಅಂತ ನನಗೆ ಗೊತ್ತು ಅಂದ. ಅಲ್ಲ, ನಿಂಗೆ ಯಾಕೆ ಗೊತ್ತು ಅಂತಂದ. ಇಲ್ಲ, ಮಾಡಬಾರದು ಮಾಡಿದ್ರೆ ಆಗಬಾರದ್ದಾಗತ್ತೆ ಅನ್ಲಿಕ್ಕೆ ನೀನೇ ಸಾಕ್ಷಿ. ಆದರೂ ನಾನು ನಿನ್ನ ಸಲುವಾಗಿ ಗಯಾ ಒಳಗೆ ಪಿಂಡ ಪ್ರದಾನ ಮಾಡಿದೆ. ಪಿಂಡ ಪ್ರದಾನ ಮಾಡಿದ ಮೇಲೆ ಗಯಾವಾಡ್ರೆಲ್ಲ ನಿಮ್ಮಪ್ಪ ಎಲ್ಲರೂ ಕೂಡ ನಿಮ್ಮ ಪಿತೃಗಳೆಲ್ಲ ಮೋಕ್ಷಕ್ಕೆ ಹೋದರು ಅಂತಂದರು. ನೀನು ನೋಡಿದ್ರೆ ಇಲ್ಲೇ ಇನ್ನೂ ವಾಕಿಂಗ್ ಮಾಡ್ಕೊಂಡಿದೀಯಾ, ಮೋಕ್ಷಕ್ಕೆ ಹೋಗಲಿಲ್ವಾ ಅಂತ ಕೇಳು. ಪಿಶಾಚಿ ಅಂತೂ ನೀನು 100 ಬಾರಿ ಗಯಾಗೆ ಹೋದರೂ ನನಗೇನು ಮೋಕ್ಷ ಸಿಗೋಲ್ಲ. ಯಾಕೆ? ಗಯಾ ಒಳಗೆ ಪವರ್ ಕಡಿಮೆನಾ ಅಂತ ಕೇಳಿದೆ. ಅದಕ್ಕೆ ಪಿಶಾಚಿ ಹೇಳುತ್ತೆ, ಗಯಾ ಒಳಗೆ ಪವರ್ ಜಾಸ್ತಿ ಇದೆ, ಪುಣ್ಯಕ್ಷೇತ್ರವೇ, ನೋ ಡೌಟ್ ಅದರೊಳಗೆ. ಆದರೆ ಗಯಾದಲ್ಲಿ ಹೋಗಿ ಶ್ರಾದ್ದ ಮಾಡಿದ್ರೆ ಬರುವ ಪುಣ್ಯಕ್ಕಿಂತಲೂ ನನ್ನ ಪಾಪ ಜಾಸ್ತಿ ಇಂದ. ಎಷ್ಟು ಪಾಪ ಮಾಡಿದ್ದೇನೆ ಅಂದರೆ 100 ಬಾರಿ ಗಯಾ ಶ್ರಾದ್ದ ಮಾಡಿದರೂ ನನಗೇನು ಸದ್ಗತಿ ಆಗೋಲ್ಲ. ಅಂದರೆ ಇದರರ್ಥ ನಮ್ಮ ಮಕ್ಕಳು ಒಳ್ಳೆಯವರು, ಬೇಕಾದ ಮಾಡ್ತಾರೆ ಅಂತ ನಾವು ಬದುಕಿದ್ದಾಗ ಬೇಕಾದ ಮಾಡುವ ಹಾಗಿಲ್ಲ. ತುಂಬ ಪಾಪ ಮಾಡಿದರೆ ಮಗ ಭೂಲೋಕದಲ್ಲಿ ಎಂಥ ಉತ್ತಮವಾದ ಶ್ರಾದ್ದವನ್ನು ಮಾಡಿದರೂ ಕೂಡ ಅವನಿಗೆ ತಲುಪದ ಹಾಗೆ ಶಾಸ್ತ್ರಗಳು ನಿಯಮನ ಮಾಡಿದೆ. ಗಯಾಗೆ ಹೋಗಿ ಉತ್ತಮನಾದ ಗೋಕರ್ಣ ಬ್ರಾಹ್ಮಣ ಪಿಂಡ ಪ್ರದಾನ ಮಾಡಿದರೂ ಮಹಾಪಾಪಿಯಾದ ಬ್ರಹ್ಮಹತ್ಯ, ಸುರಾಪಾನ, ಸ್ವರ್ಣಸ್ಥೇಯ ಮಾಡಬಾರದ ಪಂಚಪಾತಕ ಉಪಪಾತಕ ಮಾಡಿದ ಆ ಗೋಕರ್ಣನ ಅಣ್ಣನಿಗೆ ಉದ್ಧಾರ ಆಗಲಿಲ್ಲ. ಅದನ್ನತ್ತೆ ಗಯಾ ಕ್ಷೇತ್ರದಲ್ಲಿ ಬರುವ ಪುಣ್ಯಕ್ಕಿಂತಲೂ ನಾನು ಮಾಡಿದ ಕರ್ಮ ದೊಡ್ಡದಿದೆ, ಬೇರೆ ಏನಾದರೂ ಮಾಡು. ಆ ಬ್ರಾಹ್ಮಣ ಬಹಳ ಜ್ಞಾನಿ, ತಪಸ್ವಿ. ಅವನೇನು ಮಾಡ್ದ? ನಿತ್ಯ ಉಪಾಸನೆ ಮಾಡುವ ಸೂರ್ಯನನ್ನೇ ತಡೆದು ಕೇಳಿದ, ಸೂರ್ಯ ನಿಲ್ಲು, ನನ್ನಣ್ಣ ಪಿಶಾಚಿ ಆಗಿದ್ದಾನೆ, ಇವನು ಉದ್ಧಾರ ಆಗಬೇಕು, ಏನು ಮಾಡಬೇಕು? ಸವಿತೃಮಂಡಲ ಮಧ್ಯವರ್ತಿಯಾದ ಭಗವಂತ ಹೇಳ್ತಾ ಇದ್ದಾನೆ, ಅಪ್ಪ ಗೋಕರ್ಣ, ನಿನ್ನಣ್ಣ ಉದ್ಧಾರ ಆಗಬೇಕಂದ್ರೆ ಒಂದೇ ಒಂದು ದಾರಿ, ಸಪ್ತಾಹಂ ವಾಚನಂಕುರು, 7 ದಿನಗಳ ಶ್ರೀಮದ್ ಭಾಗವತ ಸಪ್ತಾಹವನ್ನು ಮಾಡಿಸು, ನಿನ್ನ ಅಣ್ಣ ಉದ್ಧಾರ ಆಗ್ತಾನೆ. ಹಾಗೇ ಆಗಲಿ ಅಂತ ನೋಡಿ ಗೋಕರ್ಣ ಎಲ್ಲಿ ಹೋಗಲಿಲ್ಲ, ಯಾರನ್ನ ಕರೀಲಿಲ್ಲ. ಅವರ ತಂದೆ ತಾಯಿಗಳು ಯಾವ ಮನೆಯಲ್ಲಿದ್ದರೂ ಅದೇ ತೀರ್ಥಕ್ಷೇತ್ರ, ಅಲ್ಲಿಯೇ ಮಂಟಪವನ್ನು ಕಲ್ಪನೆ ಮಾಡಿ ಅಲ್ಲಿಯೇ ದೇವತಾ ಪ್ರತಿಷ್ಠೆ ಮಾಡಿ
ತಾನೇ ಪ್ರವಚನ ಶುರು ಮಾಡಿದ. ಎಲ್ಲ ಊರಿನವರಿಗೆಲ್ಲ ಹೇಳ್ದ, ಮಾಡಬೇಕಂತೆ ಮಕ್ಕಳ ಮದುವೆ ಮಾಡಿದ ಹಾಗೆ ಸಪ್ತಾಹ ಜ್ಞಾನ ಯಜ್ಞವನ್ನು ಮಾಡಬೇಕಂತೆ. ಮಮೋತ್ಸವೇಶು ಸರ್ವೇಶು, ಭಗವಂತನ ಎಲ್ಲ ಉತ್ಸವಗಳಿಗಿಂತಲೂ ದೊಡ್ಡ ಉತ್ಸವ ಭಾಗವತದ ಉತ್ಸವ ಅಂತ ಸ್ವಯಂ ಭಗವಂತನೇ ಹೇಳಿದ್ದಾನೆ. ಉತ್ಸವದಂತೆ ಇದನ್ನು ಆಚರಣೆ ಮಾಡಬೇಕಂತ ಅವ ಹಾಗೆ ಮಾಡ್ದ. ಎಲ್ಲ ಬಂಧು ಬಾಂಧವರು ಸದ್ಬ್ರಾಹ್ಮಣರನ್ನೆಲ್ಲ ಕರೆಸಿದ. ನೂರಾರು ಸಾವಿರಾರು ಜನ ಬಂದು ಕೂತರು ಪ್ರವಚನ ಕೇಳಲಿಕ್ಕೆ. ಇಲ್ಲೊಂದು ಆಶ್ಚರ್ಯದ ಕಥೆಯನ್ನು ವ್ಯಾಸರು ಹೇಳ್ತಾರೆ. ಪ್ರವಚನ ಕೇಳಲಿಕ್ಕೆ ಪಿಶಾಚಿ ಕೂಡ ಬಂತಂತೆ. ಅದೇನದು? ಅದೇನಿಲ್ಲ, ಪಿಶಾಚಿನೇ ಬಂದ ಮೇಲೆ ನೀವು ಬರೆದಿದ್ರೆ ಹೇಗೆ? ಪುರಾಣ ಕೇಳಕ್ಕೆ ಯಾರು ಬಂದಿದ್ದಾರೆ? ಮತ್ತೆ ಪಿಶಾಚಿನೇ ಬಂದು ಅದು ಬಂತು. ಬಂದು ನೋಡಿದ್ರೆ ಕೂತ್ಕೊಳ್ಳಿಕ್ಕೆ ಜಾಗ ಇಲ್ಲ ರೀ, ಒಟ್ಟು ಜನ. ಕಡೆಗೆ ಏನು ಮಾಡ್ತಾವ, ಅಲ್ಲೊಂದು ಬಿದಿರಿಂದು ಕೋಲು, ಬ್ಯಾಂಬು, ಅದು 7 ಗಂಟೆಗಳಿತ್ತು. ಅದು ಮಧ್ಯ ಹಾಲು, ಅದರೊಳಗೆ ಗಾಳಿ ರೂಪದಲ್ಲಿದ್ದ ಕಾರಣ ಒಳಗೆ ಸೇರಿಕೊಂಡಿದ್ದು. ದಿನ ಪ್ರವಚನ, ಮೊದಲನೇ ದಿನ ಪ್ರವಚನ ಮಂಗಳ ಆಗ್ತಿದ್ದ ಹಾಗೆ ಆ ಗಂಟು ಒಂದು ಸೀಳ್ಬಿಡ್ತು. ಎಲ್ಲ ಪ್ರವಚನ ಕೇಳ್ತಿದ್ರು. ಒಂದೇ ಒಂದು ಮೊಬೈಲ್ ಸೌಂಡ್ ಬಂದರೂ ಎಲ್ಲರ ಕಣ್ಣು ಆ ಕಡೆ ಹೋಗುತ್ತಾ ಇಲ್ಲ. ಆಗ ಮೊಬೈಲ್ ಇಲ್ಲ, ಏನಿಲ್ಲ, ಏನು ಶಬ್ದವೇ ಬರ್ತಿರಲಿಲ್ಲ. ನಿಶ್ಶಬ್ದವಾಗಿ ಕೇಳ್ತಾ ಇದ್ರು. ಯಾವಾಗ ಬಿದಿರು ದೊಡ್ಡ ಶಬ್ದವನ್ನು ಮಾಡಿ ಸೀಳ್ಬಿಡ್ತೋ ಎಲ್ಲದ ಕಾನ್ಸಂಟ್ರೇಷನ್ ಆ ಕಡೆ ಹೋಯಿತು. ಹಾಗೆ ಮಾತಾಡಿಕೊಂಡ್ರು. ಬಿಸಿಲು ಅದು ಬಿರುಕು ಬಿಟ್ಟಿರಬೇಕು. 2ನೇ ದಿನವೂ 2ನೇ ಗಂಟು ಬಿಚ್ಚಿತು. ಆವಾಗ ಭಾರಿ ಎಲ್ಲ ಕಡೆ ಅದು ಪ್ರಸಿದ್ಧಿ ಹೋಯಿತು. ಅದು ಯಾರು ಆವಾಗ ಮೊಬೈಲ್ ತೊಗೊಂಡು ಅದನ್ನು ವಿಡಿಯೋ ಮಾಡಿ ವೈರಲ್ ಮಾಡಿದ್ರು ಗೊತ್ತಿಲ್ಲ. ಎಲ್ಲರಿಗೆ ಅದು ಸುದ್ದಿ. ಪ್ರವಚನ ಅಂತೆ, ಅಲ್ಲಿ ಹೋದರೆ 3ನೇ ಗಂಟೆ ಮುರಿಯತ್ತಂತೆ. ಎಷ್ಟೋ ಜನ ಪ್ರವಚನ ಕೇಳೋಕ್ಕಿಂತಲೂ ಆ ಸೀಳಿದ್ದನ್ನು ನೋಡ್ಲಿಕ್ಕೆ ಬರೋರ ಸಂಖ್ಯೆ ಜಾಸ್ತಿ. ಬಂದಾಗಿಂದು ಕೋಲೆ ನೋಡೋದು, ಆಚಾರ್ಯನ ಇಲ್ಲೇ ಇಲ್ಲ, ಪ್ರವಚನ ಇಲ್ಲ. ಅದು ಟೈಮ್ ಆಗಿಬಿಟ್ರಂತೂ ಕೋಲ್ ಮೇಲೆ ಕಣ್ಣು. ಸೀಳ್ಬೇಕಾದ 7 ಗಂಟು ಯಾವುದೋ ಕೋಲಲ್ಲಿಲ್ಲ, ಇದೇ ಕೋಲ್ರಿ. ಈ ಕೋಲಲ್ಲಿ ತ್ವಕ್, ಚರ್ಮ, ಮಾಂಸ, ರುಧಿರ, ಮೇದ, ಮಜ್ಜ, ಅಸ್ಥಿ ಅಂತ 7 ಗಂಟುಗಳಿದೆ. ಈ ಗಂಟುಗಳ ಒಳಗೆ ಜೀವ ಇದ್ದಾನೆ. ಸ್ವರೂಪಭೂತವಾದ ಆನಂದ ಒಳಗಿದೆ. ಈ ಗಂಟುಗಳು ಬಿಚ್ಚಬೇಕಾದ್ರೆ 7 ದಿನ ಕತೆ ಕೇಳಿದರೆ ಒಳಗಿರುವ ಸಚೇತನ ಮೇಲೆದ್ದು ಭಗವಂತನ ಪಾದಾರವಿಂದವನ್ನು ಸೇರಲಿಕ್ಕೆ ಸಾಧ್ಯ. ಕಡೆಗೆ 7ನೇ ದಿನ ಆದಾಗ ಪೂರ ಬಿದಿರಿಂದು ಸೀಳಿ ಮಧ್ಯದ ಒಳಗಿಂದ ದಿವ್ಯ ದೇಹದರಹ ಉತ್ತಮವಾದ ದೇವತಾ ಪುರುಷನ ಶರೀರವನ್ನು ಧಾರಣೆ ಮಾಡಿದ್ದಾನೆ. ಆ ಪುರಾಣ ಹೇಳುವ ತಮ್ಮನಿಗೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿಬಿಟ್ಟ. ನಾನಪ್ಪ ನಿನ್ನಣ್ಣ, ಇದ್ದರೆ ನಿನ್ನಂಥ ಬಂಧು ಇರಬೇಕು. ಯಾರ ಮನೆಯಲ್ಲಿ ಭಾಗವತ ಆಗತ್ತೆ, ಹೇಳಿಸ್ತಾರೆ, ಕೇಳ್ತಾರೆ, ನೀವು ಒಬ್ಬರೇ ಬರೋದಲ್ಲ ರೀ. ನೀವು ಭಾಗವತಕ್ಕೆ ಬಂದುಬಿಟ್ರೆ ಸಾಕು. ನಿಮ್ಮ ತಂದೆಗಳು, ನಿಮ್ಮ ತಾಯಿ, ನಿಮ್ಮ ವಂಶದವರೆಲ್ಲ, ನಮ್ಮ ಮೊಮ್ಮಗ ಹೋಗಿದ್ದ ಅಂತ ಪುರಾಣ ಕೇಳಲಿಕ್ಕೆ, ನನ್ನ ಮಗ ಮಾಡಿಸ್ತಾ ಇದ್ದಾನೆ, ನನ್ನ ಮಗ ಹೇಳ್ತಾ ಇದ್ದಾನೆ ಅಂಥೇಳಿ, ನಂದಂತಿ ಪಿತರ ಸರ್ವೇ ನೃತ್ಯಂತಿ ಪಿತಾಮಹ ಗಾಯಂತಿ ಪ್ರಪಿತಾಮಹಶ್ಚೈವ ಶ್ರೋತ್ರಿಯೇ ಗ್ರಹವಾಗುತ್ತೆ. ಪಿತೃದೇವತೆಗಳೆಲ್ಲ ಹಾಡಿ ಕೊಂಡಾಡಿ ಹೊಗಳ್ತಾರ. ಬಹಳ ಸಂತೋಷ ಆಗಿಬಿಡ್ತು. ಅದೇ ಸಮಯಕ್ಕೆ ಸರಿಯಾಗಿ ಒಂದು ಪುಷ್ಪಕ ವಿಮಾನ ಬೇರೆ ಬಂದುಬಿಡ್ತು. ತುಂಬ ಜನ ಪುರಾಣಕ್ಕೆ ಬರ್ತಿದ್ರು ಗೋಕರ್ಣನ ಪುರಾಣ ಕೇಳಲಿಕ್ಕೆ. ಯಾವಾಗ ವಿಮಾನ ಬಂತೋ ಮಂಗಳದ ದಿನ ಈ ಕೂತವರೆಲ್ಲ ಮಂತ್ರಾಕ್ಷತೆನೂ ಬೇಡ, ಸೀದಾ ವಿಮಾನದಲ್ಲಿ ಕೂತ್ಬಿಡೋಣ ಅಂತ ಹೇಳಿ, ಈ ಕೆಲವು ಸತಿ ತೀರ್ಥಪ್ರಸಾದಕ್ಕೆ ಎಲೆ ಆಗ್ತಿದೆ ಅಂದರೆ ಸಹ ಹಾಗೆ ಇಳಿದು ಹೋಗ್ತಾರೆ. ಆಚಾರು ಕಾಣಲ್ಲ, ಮಂತ್ರಾಕ್ಷತೆ ಬೇಡ, ಇದೇ ಮಂತ್ರಾಕ್ಷತೆ ಅಲ್ಲೇ ಡಬ್ಬಿ ಬರ್ತಿ ಇರುತ್ತೆ, ಆಚಾರ್ಯ ಯಾವಾಗಾರು ಸಿಗ್ತಾರೆ, ಹೀಗೆಲ್ಲ ಆಗಿಬಿಡುತ್ತಲ್ಲ. ಮೋಕ್ಷದ ವಿಮಾನ ಬಂದಮೇಲೆ ಯಾರು ಕಾಯ್ತಾರ್ರಿ? ಎಲ್ಲ ಓಡೋಗಿ ಒಬ್ಬರ ಮೇಲೊಬ್ಬರು ಬೀಳ್ತಾ ಇದ್ದಾರೆ. ಹೀಗೆ ಬಗ್ಗಿ ನೋಡ್ತಾರೆ. ವಿಮಾನದಲ್ಲಿ ಒಂದೇ ಒಂದು ಸೀಟು. ನೀವು ನೋಡಿದ್ದೀರಾ ಇಂಥದ್ದೆಲ್ಲರೂ? ಒಂದು ಸೀಟಿಂದು ಪುಷ್ಪಕ ವಿಮಾನ ಒಂದೇ ಸೀಟ್. ಅವ್ರಿಗೆಲ್ಲ ಆಶ್ಚರ್ಯ. ವಿಷ್ಣು ದೂತರನ್ನ ಕೇಳಿದ್ರು, ಅಲ್ಲಪ್ಪ ಇಷ್ಟು ಜನ ಪುರಾಣ ಕೇಳ್ತಿದ್ವಿ, 1 by 1 ಕರ್ಕೊಂಡು ಹೋಗ್ತೀರಾ ಅಂದರು. ಅವರಂದರು 1 by 1 ಅಲ್ಲ, ಓನ್ಲಿ 1 ಅಂದರು. ಇದೇನು ಯಾರದು ಓನ್ಲಿ 1 ಅದು? ನೀವ್ಯಾರು ಅಲ್ಲ, ಆ ಬಿದಿರಿನಲ್ಲಿ ಕೂತು ಕೇಳ್ತಿತ್ತಲ್ಲ ಪಿಶಾಚಿ, ಅದನ್ನು ಕರ್ಕೊಂಡು ಹೋಗ್ತೀವಿ ಅಂದರು. ಇವರು ಒಳ್ಳೆ ಅಲ್ಲ, ನಾವು ಡೈಲಿ ಮಡಿ ಉಟ್ಕೊಂಡು ದೊಡ್ಡ ದೊಡ್ಡ ಗೋಪ್ಚನ ಹಚ್ಕೊಂಡು ಇದ್ಬತ್ತು ತುಳಸಿ ಮಣಿ ಎಲ್ಲ ಹಾಕ್ಕೊಂಡು ಮಡಿಲಿ ಬಂದು ಕೂತ್ರೆ
ನಮ್ಮನ್ನು ಬಿಟ್ಟು ಆ ಪಿಶಾಚಿನ ಕರ್ಕೊಂಡು ಹೋಗ್ತೀರಾ? ವಿಷ್ಣುದೂತ್ ಹೇಳಿದರು, ನೀವೆಲ್ಲ ಕೇಳಿದ್ದಕ್ಕೂ ಪಿಶಾಚಿ ಕೇಳಿದ್ದಕ್ಕೂ ಭಾರಿ ವ್ಯತ್ಯಾಸ. ಒಂದೇ ಶಾಲೆಯಲ್ಲಿ ಓದ್ದವ್ರಿಗೆಲ್ಲ, ಒಂದೇ ದಿನ ಎಕ್ಸಾಮ್ಗಿದ್ದವ್ರಿಗೆಲ್ಲ, ಒಂದೇ ಸಬ್ಜೆಕ್ಟ್ ಇದ್ದವ್ರಿಗೆಲ್ಲ ಒಂದೇ ಮಾರ್ಕ್ಸ್ ಕೊಡ್ಲಿಕ್ಕೆ ಅದೇನು ಕರೋನಾ ಕಾಲನೇ? ನೋಡಿ, ಎಲ್ಲರೂ ಪಾಸ್ರಿ, ಎಲ್ಲರೂ 90, 95, ಸ್ವಪ್ನ ಕೂಡ ಬೀಳ್ತಿರ್ಲಿಲ್ಲ 90, 95. ಈಗ ಪಕ್ಕದ ಮನೆಯವರು 95, ಇವರು 95, ಅವರು ಏನು ಕಾಲ? ಕರೋನಾ, ಇಂದಿರಾ ರಮಣ, ಗೋವಿಂದ ಗೋವಿಂದ. ಬರಲ್ಲ, ಹಾಗೆ ಮಾರ್ಕ್ಸ್ ಬರೋಲ್ಲ. ಹಾಗಾಗಿ ಕೇಳಿದ್ದರ ಭೇದದಿಂದ ಫಲದಲ್ಲಿಯೂ ಭೇದ. ನೀವೆಲ್ಲ ಪುರಾಣ ಕೇಳಿದಿರಿ, ಪಿಶಾಚಿ ಥರ ಯಾರೂ ಕೇಳಿಲ್ಲ ಅಂದರು. ಅಲ್ಲ, ಪಿಶಾಚಿ ಥರ ಅಂದ್ರೇನು? ಅದ್ಯಾಕೆ ಕೇಳೋದು? ಅದೇನು ಗೊತ್ತಾ, ಯಾರಾದರೂ ಏನಾದರೂ ಹಿಡಿದ್ರೆ ಅದನ್ನು ಮತ್ತೆ ಕಾಡ್ತಿದ್ರು. ಅವನು ಹಿಡಿದ್ರೆ ಬಿಡಲ್ಲ ರೀ, ಪಿಶಾಚಿ ಇದ್ದಾಗೆ ಅಂತಾರಲ್ಲ. ಆ ಪಿಶಾಚಿ ಭಾಗವತ ಹಿಡಿದ್ರೆ ಬಿಡಲೇ ಇಲ್ಲ, ಹಾಗೆ ಕೇಳಿತ್ತು. ನಾವಲ್ಲ, ಹಾಗೆಲ್ಲ ಅಲ್ಲ. ನಾವೆಲ್ಲ ಬಿಟ್ಟು ಕೇಳ್ತೀವಿ. ನಾವೇನಿದ್ರು 7ರಿಂದ 8 ಅಷ್ಟೇ, ಆಮೇಲೆ ಬಿಟ್ಟುಬಿಡೋದೆ. ಹೇಳೋರ್ನು ಬಿಟ್ಬಿಡೋದು, ಕೇಳೋರ್ನು ಬಿಡೋದು, ಹೇಳಿಸೋರ್ನು ಬಿಟ್ಬಿಡೋದು. ಅಷ್ಟೇ. ಯಾಕೆ? ನಾವು ಕೇಳಿದ್ದನ್ನು ಕಿವಿಯಿಂದ ಬಿಟ್ಟುಬಿಡೋದು. ಹಾಗಾಗಬಾರ್ದಂತ. ಮತ್ತೇನಾಚಾರ್ಯ, ನಾಳೆ ನೀವು ಬರೋವರೆಗೂ ಇಲ್ಲೇ ಕೂತಿರ್ಬೇಕಾ? ಬೇಡ, ನೀವು ಕೂತಿರಬೇಡಿ. ನಾನು ಹೇಳಿದ ವಿಷಯದಲ್ಲಿ ನಿಮ್ಮ ಮನಸ್ಸು ಕೂತಿದ್ರೆ ಸಾಕು. ನಿನ್ನೆ ಏನು ಹೇಳಿದ್ರು, ನಾಳೆ ಏನು ಹೇಳ್ತಾರೆ, ಇವತ್ತೇನು ಹೇಳಿದ್ರು, ಅದನ್ನು ಮತ್ತೆ ರೀಕಲೆಕ್ಟ್ ಮಾಡೋದು, ಮತ್ತೆ ಮನನ ಮಾಡೋದಿದೆಯಲ್ಲ, ಅದೇ ಹಿಡ್ಕೊಳ್ಳೋದು. ಅಂದರೆ ಧಾರಣ ಅಂದರೆ ಅದೇ. ಅದು ಆ ಪಿಶಾಚಿ ಮಾಡಿದೆ, ಅದರಿಂದ ಕರ್ಕೊಂಡು ಹೋಗ್ತೀವಿ ಅಂದರು. ಅಯ್ಯೋ, ಹೀಗೆ ಮಾಡಬೇಕು ಅಂತ ಈ ಟ್ರಿಕ್ಸ್ ನಮಗೆ ಗೊತ್ತಿಲ್ಲ, ನಾವು ಹಾಗೆ ಮಾಡ್ತೀವಿ, ಇಲ್ಲೇ ಇರ್ರಿ, ಒಬ್ರೊಬ್ರು ಕರ್ಕೊಂಡು ಹೋಗಿ ಅಂತೀರಿ. ಇಲ್ಲ, ಇನ್ನೊಂದು ಸತಿ ಕೇಳಿ ಅಂತ ಹೇಳಿದಾಗ, ಇದೇ ಬ್ರಾಹ್ಮಣ ಮತ್ತೊಮ್ಮೆ ಹೇಳಿ 15 ದಿನಗಳ ಕಾಲ ಪ್ರವಚನ ಮಾಡಿದ. ಕಡೇ ದಿನ ವಿಮಾನ ಬರಲಿಲ್ಲ, ಆ ಲೋಕದ ಒಡೆಯನಾದ ಕೃಷ್ಣನೇ ಬಂದು ಎಲ್ಲರನ್ನೂ ಉತ್ತಮ ಲೋಕಕ್ಕೆ ಕರ್ಕೊಂಡು ಹೋದ ಅನ್ನುವ ಕಥೆ ಭಾಗವತದ ಒಂದು ಮಹಿಮೆಯಲ್ಲಿ ಸೇರಿರ್ತಕ್ಕಂಥದ್ದು. ಹಾಗಾಗಿ ಭಾಗವತ ಎಲ್ಲ ಪಿತೃಗಳನ್ನು ಉದ್ಧಾರ ಮಾಡಿಸುವಂತಹ ಕತೆ. ಇದು ಒಂದು ಉದ್ದೇಶದಿಂದ ವೇದವ್ಯಾಸ ದೇವರು ಮಾಡಿದ್ದಾರೆ. ಇನ್ನು 3ನೇದು, ಇದು ಪಾಪಕ ಪರಿಹಾರ ಆಗಿರ್ತಕ್ಕಂಥದ್ದು. ಅದು ಆರಂಭದಲ್ಲಿ ಮಂಗಳಾಚರಣೆಯನ್ನು ಮಾಡ್ತಾ ಜನ್ಮಾದ್ಯಸ್ಯ ಯತಃ ಅಂತ ಆರಂಭ ಮಾಡ್ತಾರೆ. ಅದರಲ್ಲಿ ಆದ್ಯಸ್ಯ ಜನ್ಮ, ಪರೀಕ್ಷಿತನ ಕಥೆಯನ್ನು ವರ್ಣನೆ ಮಾಡಿದ್ದಾರೆ. ಆ ಪರೀಕ್ಷಿತ ತಾನು ಬ್ರಾಹ್ಮಣರ ಕೊರಳಿಗೆ ಹಾವು ಹಾಕ್ಬಿಟ್ಟ. ಒಂದೊಮ್ಮೆ ಪರೀಕ್ಷಿತ ಬೇಟೆಗೆ ಅಂತ ಹೋದವ ಅವನಿಗೆ ಬಾಯಾರಿಕೆ ಆಯ್ತು ರೀ. ಭಾಳ ಒಳ್ಳೆಯದು ರೀ, ಬಾಯಾರಿಕೆ ಆದರೆ ಭಾಳ ಒಳ್ಳೆಯದು. ಹಸಿವು ಬಾಯಾರಿಕೆ ಮನುಷ್ಯನನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತೆ. ನೋಡಿ, ಅವನಿಗೆ ಬಾಯಾರಿಕೆ ಆಗಲಿಲ್ಲ ಅಂತ ಇಟ್ಕೊಳ್ಳಿ ಕತೆ, ನಮಗೆ ಯಾರಿಗೂ ಭಾಗವತವೇ ಸಿಗ್ತಿರಲಿಲ್ಲ. ಅವನಿಗೆ ಬಾಯಾರಿಕೆ ಆಗಿದ್ದಕ್ಕೆ ನಮಗೇನು ಸಿಕ್ತು? ಭಾಗವತ ಸಿಕ್ತು. ನಮಗೆಲ್ಲ ನೋಡಿ ಬಾಯಾರಿಕೆನೇ ಆಗಲ್ಲ. ಯಾಕೆ ಗೊತ್ತಾ? ಯಾವಾಗಲೂ ಬಾಟ್ಲ್ ಹಿಡ್ಕೊಂಡೇ ತಿರುಗ್ತಾ ಇರ್ತೀವಿ. ವಾಟ್ರ್ ಬಾಟ್ಲಿಲ್ಲದೆ ಹೋಗೋದೇ ಇಲ್ಲ. ಅದು ಪುಟ್ಟ ಮಗುವಿನಿಂದಲೇ ಅಭ್ಯಾಸ ಅಲ್ವಾ? ವಾಟ್ರ್ ಬಾಟ್ಲು. ನೀವಿಲ್ಲಿ ಯಾರು 50ಕ್ಕೆ ಮೇಲ್ಪಟ್ಟಿದ್ದೀರಿ, ನೀವು ಸ್ವಲ್ಪ ಯೋಚನೆ ಮಾಡಿ. ನೀವು ಶಾಲೆಗೆ ಹೋಗುವಾಗ ಇದನ್ನೆಲ್ಲ ತೊಗೊಂಡೋಗಿ ಅಭ್ಯಾಸವೇ ಇಲ್ಲ. ಒಂದು ಬ್ಯಾಗ್ ನೇತಾಕೊಂಡು ಹೋಗ್ತಿದ್ರೆ ವಿನಃ ಇನ್ನೇನು ಬಾಟ್ಲು, ಟೋಪಿ, ಮಫ್ಲರು ಯೋಟ್ರಿ ಆ ಮಗುದು ಎಲ್ಲ ಬಿಚ್ಚಾಕ್ಬಿಟ್ರೆ ಮಗುಗಿಂತೂ ಅದರ ವೆಯ್ಟೇ ಜಾಸ್ತಿ ಆಗಿಬಿಡುತ್ತೆ. ಹೌದಾ? ಹಿಂದೆ ಎಷ್ಟು ಬಾಯಾರಿಕೆ, ಎಷ್ಟು ಬಡತನ, ಎಷ್ಟು ಹಸು, ಅದೆಲ್ಲ ಫೇಸ್ ಮಾಡಿ ಇವತ್ತು ನೀರು, ಅನ್ನ, ನೀರಿನ ಬೆಲೆ, ದುಡ್ಡಿನ ಬೆಲೆ ನಮಗೆ ಗೊತ್ತಿದೆ ಅಂದರೆ ನಾವು ಪಟ್ಟಿರೋ ಕಷ್ಟ, ಅದರ ಹಿನ್ನೆಲೆಯಲ್ಲಿ ಅದರ ವ್ಯಾಲ್ಯೂ ನಮಗೆ ತಿಳಿಸಿದೆ. ಪರೀಕ್ಷಿತ ಬಾಯಾರಿಕೆಯಿಂದ ಬಳಲಿದ. ಹತ್ತಿರದಲ್ಲಿ ಒಂದು ಆಶ್ರಮ, ಒಳಗೆ ಬಂದು ನೋಡ್ದ. ಒಬ್ಬರು ಕಣ್ಣು ಮುಚ್ಚಿದ್ರು. ಕೇಳ್ದ, ನೀರು ಬೇಕು ಸ್ವಾಮಿ. ಅವರು ಕಣ್ಣೇ ಬಿಡಲಿಲ್ಲ. ಯಾಕಂದ್ರೆ ಅವರು ಅಸಂಪ್ರಜ್ಞಾತ ಸಮಾಧಿಯಲ್ಲಿದ್ದರು. ನಾವು ಕಣ್ಣೇ ಮುಚ್ಚಲ್ಲ, ಕಣ್ಣು ಬಿಟ್ಕೊಂಡೇ ಇರ್ತೀವಿ. ಯಾರು ಬಂದರು, ಯಾರು ಹೋದರು, ಇವ್ರು ಯಾಕೆ ಎದ್ರು, ಇವ್ರು ಯಾಕೆ ಕೂತರು, ಇವ್ರೇನು ತಂದಿದ್ದಾರೆ, ಇವ್ರು ಹೇಗಿದ್ದಾರೆ, ಇದನ್ನೇ ನೋಡ್ತಿರ್ತೀವಿ. ಅವನದು ಬಹಿರ್ವ್ಯಾಪಾರ ಇಲ್ಲ. ಒಳಗಿರುವ ಭಗವಂತನನ್ನು ಕಾಣುವವನಿಗೆ, ರಾಜಾದಿರಾಜ ಭೂಮಂಡಲಕ್ಕೆ ಅಧಿಪತಿ ಭಗವಂತನನ್ನು ಅಮ್ಮನ ಹೊಟ್ಟೆಯಲ್ಲಿದ್ದಾಗಲೇ ಕಂಡ ಮಹಾನುಭಾವ ಪರೀಕ್ಷಿತ ಬಂದರೂ ಕಣ್ಣೇ ಬಿಡಲಿಲ್ಲ. ಯಾಚಾರ ಅವನ ಸಾಧನೆ ಅವನಿಗೆ, ನನಗೇನಾಗಬೇಕು, ನನ್ನ ಸಾಧನೆ ಮುಖ್ಯ ಅಂಥೇಳಿ ಇವರು ಕಣ್ಣು ಮುಚ್ಚಿ ಭಗವಂತನನ್ನು ಪರಿಪರಿಯಾಗಿ ಧ್ಯಾನ ಮಾಡ್ತಿದ್ದಾರೆ. ನೋಡಿ, ಯಾರು ಕಣ್ಣು ಮುಚ್ಚಿದಾಗ ಅಂತರಂಗದ ಒಳಗೆ
ದೇವರನ್ನು ಕಾಣ್ತಾರೆ, ಅವರಿಗೆ ಮತ್ತೆ ಕಣ್ಣು ಬಿಟ್ಟು ನೋಡಬೇಕಾದ ವಸ್ತು ಯಾವುದೂ ಇಲ್ಲ ರೀ, ನೋಡ್ಬೇಕು ಅನ್ಸೋದೇ ಇಲ್ಲ. ಎಷ್ಟೋ ಜನಕ್ಕೆ ಸೀರಿಯಲ್ ಕೂತಾಗ್ರೆ ಹೀಗಾಗ್ಬಿಡುತ್ತೆ. ಯಾರು ಬಂದರು, ಬೆಕ್ಕು ಬಂತ, ಹಾಲು ಕೊಯ್ತಾ, ಕಳ್ಳ ಬಂದ, ಏನೂ ಗೊತ್ತಾಗಲ್ಲ. ಇಷ್ಟು ಸೀರಿಯಸ್ ಆಗಿರ್ತೀನಿ. ಇನ್ನು ದೇವ್ರನ್ನ ನೋಡುವಾಗ ಇನ್ನೆಟ್ಟು ಅವನು ಸೀರಿಯಸ್ ಗೊತ್ತಾಗಿಲ್ಲ. ಅವನು ರಾಜ ಬಂದಿದ್ದು ಗೊತ್ತಾಗ. ಈ ರಾಜನಿಗೆ ಈ ಋಷಿ ದೇವರನ್ನು ನೋಡ್ತಾ ಇದ್ದಾನೆ, ಅವನಿಗೆ ಗೊತ್ತಿಲ್ಲ. ಅವನೇನು ಅಂದ್ಕೊಂಡ, ಅಲ್ಲ ಇಡೀ ದೇಶದಲ್ಲಿರುವ ಎಲ್ಲ ಜನ ನನ್ನ ಕಂಟ್ರೋಲಲ್ಲಿದ್ದಾರೆ, ಇವನೊಬ್ಬ ನನ್ನ ಕಂಟ್ರೋಲಲ್ಲಿಲ್ಲ, ಎಲ್ಲರೂ ನನ್ನ ಮಾತು ಕೇಳ್ತಾರೆ. ನಾನೇನು ಒಂದು ಲೋಟ ನೀರು ಕೇಳಿದೆ, ಅದು ಸಿಗಲಿಲ್ಲ ಅಂದರೆ ಎಷ್ಟು ಜಂಬ ಇವನಿಗೆ ಅಂದ್ಕೊಂಡ. ನಿಜವಾಗಿ ಜಂಬ ಅವನಿಗಲ್ಲ, ಇವನಿಗೆ. ಏನು ಎಲ್ಲ ನನ್ನ ಕಂಟ್ರೋಲಲ್ಲಿರಬೇಕು ಅನ್ನೋದೇ ಜಂಬ. ನಾವೆಲ್ಲ ನಮ್ಮ ಮನೆಯಲ್ಲೆಲ್ಲ ಇದೇ ಥರ, ನಾವು ಹೇಳ್ದಂಗೆ ಕೇಳ್ಕೊಂಡಿರೋದಾದರೆ ಇರ್ಬೋದು, ಇಲ್ದೇ ಹೋಗ್ತಿರ್ಬೋದು, ಜೋರು ಜೋರು ಮಾಡ್ತಿರ್ತೀವಿ. ಹಾಗೆಲ್ಲ ಅನ್ನಬಾರ್ದು. ಯಾರ ಮಾತನ್ನು ಕೇಳಲ್ಲ, ಎಲ್ಲರೂ ಅವನ ಮಾತನ್ನೇ ಕೇಳೋದು. ಅವನು ಹೇಳ್ದಾಗ ಕೇಳ್ತಾರೆ ವಿನ ನಾವು ಹೇಳ್ದಂಗೆ ಯಾರೂ ಕೇಳಲ್ಲ. ನಮಗೊಂದು ದುರ್ಬುದ್ಧಿ, ನಾವು ಹೇಳ್ದಂಗೆ ಎಲ್ಲ ಕೇಳ್ಕೊಂಡು ಇರಬೇಕು ಅಂತ. ಇವನಿಗೆ ಆ ದುರ್ಬುದ್ಧಿ ಬಂತು. ಇಡೀ ದೇಶದಲ್ಲಿರೋರು ನನ್ನ ಮಾತು ಕೇಳ್ತಾರೆ, ಇವನೊಬ್ಬ ನನ್ನ ಮಾತು ಕೇಳಲ್ಲ. ಇವನು ನಿಜವಾಗಿ ತಪಸ್ಸು ಮಾಡ್ತಾ ಇದ್ದಾನ, ಸುಳ್ಳು ಸುಳ್ಳು ತಪಸ್ಸ, ಇವೊಂದು ರಿಯಲ್ಲ ಟೆಸ್ಟ್ ಮಾಡೋಣ ಅಂತ ದುರ್ಬುದ್ಧಿ. ಈ ಕಥೆ ಒಳಗೆ ನಮಗೇನು ಸಂದೇಶ ಅಂದರೆ, ಋಷಿ ಮೂಲ ದೊಡ್ಡವರನ್ನು ಟೆಸ್ಟ್ ಮಾಡಲಿಕ್ಕೆ ಹೋಗಬೇಡ. ನಿನಗೆ ಯಾಕೆ ಅವರು ರಿಯಲ್ಲಾಗಿ ಮಾಡಿದ್ರೇನು ರೀಲಾಗಿ ಮಾಡಿದ್ರೇನು ನಿಂದೇನು ಅದರೊಳಗೆ? ನಾವು ಹೋಗಬಾರ್ದು. ಯಾರು ಕಣ್ಣು ಮುಚ್ಕೊಂಡು ಗಾಯತ್ರಿ ಮಾಡ್ತಿದ್ದಾರೆ, ಟೆಸ್ಟ್ ಮಾಡೋಣ ಅಂದಮೇಲೆ ಒಂದು ರಬ್ಬರ್ದು ಚೇಳೋ ಹಾವೋ ಅವ್ರ ಮೇಲೆ ಭ್ಯಾ ಅಂತ ಅವ್ರು ಹಾಗೆ ಬಿದ್ದುಬಿಟ್ರೆ ಇವ್ನಿಗೇನೋ ಖುಷಿ. ಏನು ಮಾಡ್ಬೇಕು ರೀ, ಹಾರ್ಟ್ ಹಾಗೆ ಎನ್ಲಾಡ್ಜ್ ಆಗ್ಬಿಟ್ರೆ ಏನು ಮಾಡ್ಬೇಕು? ಇಂದ್ರೆ ಗೋವಿಂದ. ಕೆಲವರು ವೀಕ್ ಹಾರ್ಟ್ ಇರುತ್ತಪ್ಪ, ಹಾಗೆಲ್ಲ ಮಾಡಬಾರ್ದು, ಮಹಾ ಅಪರಾಧ. ಇವನು ನೋಡ್ದ, ಆ ಕಡೆ ನೋಡ್ದ, ಆಶ್ರಮದ ಬಾಗಿಲಲ್ಲಿ ಒಂದು ಹಾವು ಸತ್ತು ಬಿದ್ದಿತ್ರಿ. ಅದು ಹೀಗೆ ತಾನು ಮುಟ್ಟಲಿಲ್ಲ ಮೈಲಿಗೆ ಅಂಥೇಳಿ ಅದನ್ನು ಧನುಸ್ಸಿನಲ್ಲಿ ಎತ್ತಿ ಕೂತ ಋಷಿಗಳ ಕೊರಳಿಗೆ ಹಾಕಿಬಿಟ್ಟ. ಹಾಕುವ ತನಕ ಅವನಿಗೊಂದು ಸಿಟ್ಟಿತ್ತು. ಹಾಕಿದ ಮೇಲೆ ಅವ್ರಿಗೆ ಎಚ್ಚರ ಆಗಲಿಲ್ಲ. ಆಗ ಅಂದ್ಕೊಂಡು, ಇವ್ರು ರಿಯಲ್ ಮಾಡ್ತಾ ಇದ್ದಾರೆ ಅಂತ ಹೊರಟೋದ. ಮನೆಗೆ ಹೋದ, ನೀರು ಕುಡ್ದ, ಹಸಿವು ಬಾಯಾರಿಕೆ ಕೆಳಗೆ ಹೋಯ್ತು, ನೀರು ಮೇಲೆ ಬಿತ್ತು. ಮೊದಲು ಬಾಯಾರಿಕೆ ಮೇಲೆ ಬಂದಿತ್ತು. ಬಾಯಾರಿಕೆ ಏನಾರು ಕೊಡಿ, ಎಷ್ಟಾರು ಕೊಡಿ ಅಂತ ಕೇಳ್ದ, ಕೊಡಲಿಲ್ಲ. ತಾನು ಮನೆಗೆ ಬಂದು ಕುಡ್ದ, ಆ ಬಾಯಾರಿಕೆ ಕೆಳಗೆ ಹೋಯ್ತು, ಒಳಗಿರುವ ಸದ್ಗುಣಗಳು ಮೇಲೆ ಬಂತು. ಅವನು ಅಂದ್ಕೊಂಡ, ನನ್ನ ಜೀವನದಲ್ಲೇ ನಾನು ಯಾರಿಗೂ ಅವಮಾನ ಮಾಡಿದವ ಅಲ್ಲ. ಯಾಕಂದರೆ ಇವನಿಗೆ ಹುಟ್ಟಿದಾಗಲೇ ಜಾತಕದಲ್ಲಿ ಬರೆದು ಬಿಟ್ಟಿದ್ರು, ಇವನಿಗೆ ಬ್ರಾಹ್ಮಣರ ಶಾಪ ಬಂದು ಹಾವು ಕಡಿದು ಸಾಯ್ತಾನೆ ಅಂತ. ಅವತ್ತಿಂದ ಅವ್ರ ಮನೇಲಿ ಇವನನ್ನು ಹೇಗೆ ಟ್ರೈನಪ್ ಮಾಡಿದ್ರು ಅಂದರೆ, ಯಾರನ್ನೂ ಅವಮಾನ ಮಾಡಬಾರ್ದು ಹಾಗೆ ಇವನ್ನ ಬೆಳೆಸಿದ್ರು. ಬ್ರಾಹ್ಮಣರ ಸಂಸ್ಕಾರದಲ್ಲಿ ಬೆಳೆದಿದ್ದ ಅಂಥವನಿಗೆ ಒಂದಿನ ಈ ದುರ್ಬುದ್ಧಿ ಬಂದಾಗ ಭಾರಿ ಪಶ್ಚಾತ್ತಾಪ ಪಟ್ಟ. ನನಗೆ ಯಾಕಿಂತ ದುರ್ಬುದ್ಧಿ ಬಂತು ನೋಡಿ. ಹಾಕಿದ್ದು ಹಾವು, ಸಿಕ್ಕಿದ್ದು ಸಾವು. ಹಾವು ಹಾಕಿದ್ದಕ್ಕೆ ಅವ್ರ ಮಗನಿಗೆ ಸುದ್ದಿ ಹೋಯಿತು. ಪುಟ್ಟ ಹುಡುಗ, 8 ವರ್ಷ ಅಷ್ಟೇ, ಹೆಸರು ಶೃಂಗಿ. ಕೂತ್ ಕಡೆನೇ ಕೇಶವಾಯಸ್ವ ಪ್ರಣವಸ್ಯ ಅಂದ ಸಂಕಲ್ಪ ಮಾಡಿದ, ಶಾಪ ಕೊಟ್ಟುಬಿಟ್ಟ. ನಮ್ಮಪ್ಪನ ಕೊರಳಿಗೆ ಯಾರು ಹಾವು ಹಾಕಿದ್ದಾನೆ, ಇತೋಲಂಘಿತ ಮರ್ಯಾದಾಂ, ಒಂದು ಮರ್ಯಾದೆ, ಪ್ರೋಟೋಕಾಲ್. ಸಜ್ಜನರು ಬ್ರಾಹ್ಮಣರು ತಪಸ್ವಿಗಳು ಮಾಡುವ ತಪಸ್ಸನ್ನು ಬಾಗಿಲಲ್ಲಿ ನಿಂತು ಅವರ ತಪಸ್ಸಿಗೆ ವಿಘ್ನ ಆಗದ ಹಾಗೆ ರಕ್ಷಣೆ ಮಾಡಬೇಕಾದ ಹೊಣೆಗಾರಿಕೆ ದೇಶದ ರಾಜಂದು. ಅಂಥ ರಾಜ ತಾನೇ ಹೀಗೆ ಅನ್ಯಾಯ ಮಾಡಿದರೆ ಇವತ್ತೆಲ್ಲ ನಾವು ನೋಡ್ತಾ ಇದ್ದೀವಿ. ಒಬ್ಬ ದೇಶವನ್ನು ರಕ್ಷಣೆ ಮಾಡುವವನೇ ದೇಶದ ಎಲ್ಲ ಸಂಪತ್ತನ್ನು ಲೂಟಿ ಮಾಡಿಕೊಂಡು ಹೇಳ್ದೆ ಕೇಳದೆ ಹೋಗಿದ್ದು ನೆನ್ನೆ ಎಲ್ಲ ಬರ್ತಾ ಇದೆ, ನೀವು ನೋಡ್ತಾ ಇದ್ದೀರಿ. ನಮ್ಮ ದೇಶದ ಕೆಳಗಿನ ಪುಟ್ಟ ದೇಶ ಇವತ್ತಿಡೀ ಜನ ದಂಗೆ ಎದ್ದು ಕೂತಿದ್ದಾರೆ. ಅಂಥ ಒಬ್ಬ ರಾಜ ಅವನು ಹೀಗೆ ಮಾಡಿದ್ದಾನೆ ಅಂದರೆ ಅವನು ಇರಲಿಕ್ಕೆ ನಾಲಾಯಕ್ಕು ಅಂದರು. ಅವನಿರಲಿಕ್ಕೆ ನಾಲಾಯಕ್ಕಂಥೇಳಿ ಕೂತ್ ಕಡೆಯಿಂದಲೇ ಇವತ್ತಿಂದ 7ನೇ ದಿನದೊಳಗೆ ತಕ್ಷಕ ಕಡಿದು ಸಾಯಲಿ ಶಾಪ ಕೊಟ್ಟುಬಿಟ್ಟ. ಓಡ್ತಾ ಬಂದ, ಅಪ್ಪನ ಮುಂದೆ ಅಳ್ತಾ ಇದ್ದಾನೆ. ಅಪ್ಪ ಕಣ್ಣು ಬಿಟ್ಟ, ಮಗನಿಗೆ ಬೈದ, ಅವಿಪಕ್ವ ಬುದ್ಧೇಹೆ ಎಂದ. ಮನೆಗೆ ಬಂದದ್ದು ರಾಜ. ರಾಜ ಅಂದರೆ ಭಗವಂತನ ಸನ್ನಿಧಾನ ಇರುವ ಪ್ರತಿಮೆ. ಅವನು ಬಂದಾಗ ನೀನು ನೋಡ್ಕೊಳ್ಬೇಕಾದ್ದು ನಿನ್ನ ಕೆಲಸ.
ಅಂಥದ್ದು ಅತಿಥಿ ಅಭ್ಯಾಗತರ ಸೇವೆ ಮಾಡೋದು ಬಿಟ್ಟು ಹೊರಗೋಗಿ ಮನೆಗೆ ಬಂದು ಏನೋ ತಪ್ಪಾದರೆ ಅದಕ್ಕೆ ಶಾಪ ಕೊಡೋದ? ಅವನು ಹಾಕಿದ್ದು ಸತ್ತ ಹಾವು, ನೀ ಕೊಟ್ಟದ್ದು ಸಾವಿನಂತಹ ಶಾಪ. ಇಷ್ಟೆಲ್ಲ ಬೈದ್ರೆ ವಿನಃ ವಿಶಾಪವನ್ನು ಕೊಡಲಿಕ್ಕಾಗಲಿಲ್ಲ. ಪುಟ್ಟ ಮಗುವಿನ ಮಾತಿಗೂ ವಿರುದ್ಧ ಇಲ್ಲ. ಶಾಪವನ್ನು ರಾಜನಿಗೆ ತಿಳಿಸಿದರು. ರಾಜ ಅಂದ, ಒಳ್ಳೆಯದಾಯಿತು ಅಂದ. ಎಲ್ಲ ಸರ್ವಸ್ವ ತ್ಯಾಗ ಮಾಡಿದ. ಗಂಗಾ ನದಿ ತೀರದಲ್ಲಿ ಕೂತ, ಪ್ರಾಯೋಪವೇಶಕ್ಕೆ ಕೂತ. ಸಾವು ಬರುವ ತನಕ ಉಪವಾಸ ಮಾಡಿ ಸಾಯೋದು. ಹೀಗೆ ಕೂತ್ಬಿಟ್ಟ. ಅವನನ್ನು ನೋಡಿ ಹೋಗೋಣ ಅಂತ ಎಲ್ಲ ಸಜ್ಜನರು, ಭೂಮಂಡಲದ ಎಲ್ಲ ಋಷಿಗಳು, ರಾಜ ಋಷಿಗಳು, ದೇವ ಋಷಿಗಳು, ಬ್ರಹ್ಮ ಋಷಿಗಳು, ಸಶಿಷ್ಯರು ಎಲ್ಲರೂ ಬಂದಿದ್ದಾರೆ. ಒಬ್ಬ ಸಜ್ಜನ, ಅವನ ಸಜ್ಜನಿಕೆ ಗೊತ್ತಾಗೋದು ಇರೋದಕ್ಕಿಂತಲೂ ಹೋದ ಮೇಲೆ, ಹೋಗುವ ಪ್ರಸಂಗದಲ್ಲಿ. ಎಷ್ಟೋ ಜನ ಹಾಸ್ಪಿಟ್ಲೈಸ್ ಆಗಿದ್ದಾರೆ ಅಂದರೆ ತುಂಬ ಜನ ಬರ್ತಾರೆ. ಆಸ್ಪತ್ರೆಲಿದ್ದಾರಾ ಅಂತ ಬರ್ತಾರೆ. ಯಾರು ಬರದೇ ಇದ್ದರೆ ಸಿಸ್ಟರ್ಸ್ ಬರ್ತಿರ್ತಾರೆ, ನರ್ಸ್ಗಳು ಬರ್ತಿರ್ತಾರೆ, ಡಾಕ್ಟ್ರುಗಳಂತೂ ಬರ್ತಾನೆ ಇರ್ತಾರೆ. ಅವರೆಲ್ಲ ಪ್ರಯೋಜನ ಇಲ್ಲ. ಜನರು ಬರುವರು, ಸಜ್ಜನರು ಬಾರರಯ್ಯ. ಪರೀಕ್ಷಿತ ಮಹಾರಾಜ ಸಾವಿಗೆ ಮುಖ ಮಾಡಿ ಕೂತಾಗ ಇಡೀ ಜಗತ್ತಿನ ಸಜ್ಜನ ಅವನ ಮುಂದೆ ಬಂದುಬಿಟ್ಟಿದ್ದಾರೆ. ಅವರ ಮಧ್ಯದಲ್ಲಿ ಶುಕಾಚಾರ ಬಂದಿದ್ದಾರೆ. ಅವರ ಪಾದವನ್ನು ತೊಳೆದ, ಆ ನೀರು ತಲೆ ಮೇಲೆ ಹಾಕ್ಕೊಂಡ, ಕೈ ಮುಗಿದಂದ, ಸಾವಿನ ಸಂಜೆಯಲ್ಲಿ ನಾನಿದ್ದೇನೆ, ಅಂಚಿನಲ್ಲಿದ್ದೇನೆ. ಇನ್ನು 7 ದಿನ ಸಾಯುವ ಮೊದಲು ಏನು ಕೇಳಿದರೆ, ಏನು ಮಾಡಿದರೆ ಮನುಷ್ಯ ಜನ್ಮ ಬಂದದ್ದು ಸಾರ್ಥಕ ಆದೀತು. ಏನು ಕೇಳಬೇಕು, ಏನು ಮಾಡಬೇಕು ಹೇಳಿ? ಏನು ಮಾಡಬೇಕು ಹೇಳಿ, ಹಾಗೆ ಏನು ಮಾಡಬಾರ್ದು ಅದನ್ನು ಹೇಳಿ. ಯಾಕಂದರೆ ಹೇಳಿದ್ದೆಲ್ಲ ಮಾಡೋಕ್ಕಾಗಲ್ಲ, ಆದರೆ ಬಿಡಬೇಕಾದ್ದನ್ನು ಬಿಟ್ಟರೂ ಮಾರ್ಕ್ಸ್ ಇದೆ. ಏನು ಮಾಡಬಾರ್ದು ಮಾಡದಿದ್ರೂ ಸಾಕು. ಎಕ್ಸಾಮಲ್ಲಿ ತಲೆ ಬಗ್ಗಿಸಿ ಬರಿಬೇಕ್ರಿ, ನಿಯಮ. ಅದು ಮಾಡದಿದ್ರೂ ಪರವಾಗಿಲ್ಲ ರೀ, ಕಾಪಿ ಮಾತ್ರ ಹೊಡಿಬಾರ್ದು. ಅದು ಗೊತ್ತಿರಬೇಕಲ್ವ. ನಮಗೆ ಗೊತ್ತಿರಲಿಲ್ಲಪ್ಪ ಅಂದರೆ ಅದು ಹೇಳಬೇಕೆ, ಅಂಡರ್ಸ್ಟುಡ್ ಅಲ್ವೇ? ಹಾಗೆ ಏನು ಮಾಡಬೇಕು ಹೇಳಿ, ಏನು ಯದ್ವಾ ವಿಪರ್ಯಯಂ ಅದನ್ನೆಲ್ಲ ನಮಗೆ ಹೇಳಿ ಅಂತ ಕೇಳಿದ್ದಾರೆ. ಅವರು ಶುಕಾಚಾರ್ಯರು ಹೇಳ್ತೀನಪ್ಪ ಅಂತ ಶುರು ಮಾಡಿದ್ರು. ಪರೀಕ್ಷಿತ ಅಂತಾನೆ, ಸ್ವಾಮಿ ನಾನು 7 ದಿನಕ್ಕೆ ಸಾವು ಬರುತ್ತೆ ಅಂತ ಸಾವಿಗೆ ಹೆದರಿ ಪುರಾಣಕ್ಕೆ ಕೂತಿಲ್ಲ ಅಂತಾನೆ. ಕಥೆ ಏನು ಗೊತ್ತಾ? ನಾವೆಲ್ಲ ಸಾವಿಗೆ ಹೆದರಿ ಕೂತೀವಿ. ಅಯ್ಯೋ ಇವತ್ತೋ ನಾಳೆ ಹೋಗ್ತೀರಿ, ಪುರಾಣಕ್ಕಾರು ಹೋಗಬಾರ್ದೆ, ಸಾಯಕ್ಕೆ ಮುಂಚೆ ರಾಮಕೃಷ್ಣ ಅಂದರೆ ನಾವೆಲ್ಲ ಸಾಯುವ ಮುಂಚೆ ದೇವರ ಸ್ಮರಣೆ ಮಾಡೋಣ ಅಂತ ಸಾವಿಗೆ ಹೆದರಿ ಬಂದಿದ್ದೇವಲ್ವಾ? ಪರೀಕ್ಷಿತ ಹೇಳ್ತಾನೆ, ನಾನು ಸಾವಿಗೆ ಹೆದರಿಲ್ಲ, ಶಾಪಕ್ಕೆ ಹೆದರಿಲ್ಲ, ಮತ್ತು ಪಾಪಕ್ಕೆ ಹೆದರಿದ್ದೇನೆ. ಶಾಪ ನನ್ನೊಬ್ಬನಿಗೆ ಬಂದಿದೆ, ಇದೇ ಜನ್ಮಕ್ಕೆ ಕಟ್ ಆಗಿಬಿಡುತ್ತೆ ಶಾಪ. ಆದರೆ ಪಾಪ ಕಟ್ ಆಗೋಲ್ಲ, ಕಂಟಿನ್ಯೂ ಆಗುತ್ತೆ. ನಾವು ನಮ್ಮ ಒಟ್ಟಿಗೆ ತಗೊಂಡು ಹೋಗಬಾರದ್ದು ಯಾವುದಂದರೆ ಪಾಪ. ಬೇಡ ಅಂದರೂ ನಮ್ಮ ಹತ್ರ ಇರೋದು 2 ಲಗೇಜ್. ಕೆಲವರು ಟ್ರೈನಲ್ಲಿ ಹೋಗುವಾಗ ಈ ಕೈಲೊಂದು ಈ ಕೈಲೊಂದು ಇಟ್ಕೊಂಡು ಹೋಗ್ತಿರ್ತಾರಲ್ಲ, ಹಾಗೆ ನಮಗೆ 2 ಲಗೇಜ್, ಒಂದು ಪುಣ್ಯದ ಲಗೇಜ್, ಒಂದು ಪಾಪದ ಲಗೇಜ್. ಆದರೆ ಈ ಲಗೇಜ್ ಭಾರ ಇರಬಾರ್ದ್ರಿ, ಲೆಸ್ ಲಗೇಜ್ ಮೋರ್ ಕಂಫರ್ಟ್. ನೀವು ತುಂಬ ಭಾರ ಇಟ್ಕೊಳ್ಬಾರ್ದು, ಪಾಪವನ್ನು ಕಳ್ಕೊಳ್ಬೇಕು. ಶಾಪಕ್ಕೆ ಹೆದರಿಲ್ಲ, ಪಾಪಕ್ಕೆ ಹೆದರೀನಿ. ಪಾಪಕ್ಕೆ ಪ್ರಾಯಶ್ಚಿತ್ತ ಏನು ಮಾಡಿದರೆ ನಾನು ಮಾಡಿದ ದೊಡ್ಡ ಪಾಪ ನನ್ನಿಂದ ಪರಿಹಾರ ಆಗುತ್ತೆ ಅಂತ ಅವನು ಪ್ರಶ್ನೆ ಮಾಡಿದ್ದಾನೆ. ಆ ಪ್ರಶ್ನೆಗೆ ಉತ್ತರ ರೂಪವಾಗಿ ಹೊರಟದ್ದೇ ಶ್ರೀಮದ್ ಭಾಗವತ. ಅದು 2ನೇ ಸ್ಕಂದದಲ್ಲಿ ಆರಂಭ ಆಗ್ತಾ ಇದೆ. ಮತ್ತೆ ನಾಳೆ ಸೇರಿ